स्वानुभूत्या चकासते चित्स्वभावाय भावाय सर्वभावान्तरक्षिते सर्वभावान्तरक्षिते। ಸಮಯ ಸಾರ ಪರಮಾಗಮದ ಮೇಲೆ ಆಚಾರ್ಯ ಶ್ರೀ ಅಮೃತಚಂದ್ರ ದೇವ ವಿರಚಿತ ಆತ್ಮಖ್ಯಾತಿ ಟೀಕೆಯ ಮಧ್ಯದೊಳಗೂ ಉದ್ಬುದ್ಧಗೊಂಡಿರುವಂಥ ಅಮೃತಮಯ ಕಲಶಗಳ ಮೇಲೆ ರಾಜಮಲ್ಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದಂತೆ ಇದೆ. ನಿರ್ಜರ ಅಧಿಕಾರದ ಪಂಚಮ ಮಂಗಲ ಕಲಶದಲ್ಲಿ ಸಮ್ಯಕ್ ದೃಷ್ಟಿ ಸ್ವಯಮಯಮಹಂ ಜಾತು ಬಂಧೋ ನ ಮೇ ಸ್ಯಾತ್ ಇತ್ಯುಕ್ತಾನೋ ಪುಲಕವದನಾ ರಾಗಿಣೋಪ್ಯಾಚರಂತು ಆಲಂಬಂತಾಂ ಸಮಿತಿ ಪರತಾಂ ತೇ ಯತೋದ್ಯಾಪಿ ಪಾಪಾ ಆತ್ಮಾನಾತ್ಮಾವಗಮವಿರಹಾತ್ ಸಂತಿ ಸಮ್ಯಕ್ತ್ವರಿಕ್ತಃ. ಸಮ್ಯಕ್ತ್ವದಿಂದ ರಿಕ್ತ ಜೀವೇನಿದ್ದಾನೆ, ನಿಜವಾಗಿ ಆ ಜೀವದ ವಿಶ್ವದೊಳಗ ಸರ್ವಜ್ಞ ಪ್ರಭುವಿನ ಜ್ಞಾನದಲ್ಲಿ ಅಸ್ತಿತ್ವ ಇದ್ರೂ ಕೂಡ ಅವನ ಅಸ್ತಿತ್ವ ಅವನಿಗೆ ಸ್ವೀಕಾರ ಅಥವಾ ಜ್ಞಾನ ಇಲ್ಲದೆ ಇರುವ ಕಾರಣ ವಿಶ್ವದೊಳಗೇನು ಅಸ್ತಿತ್ವ ಇದ್ದು ಯಾವ ಪ್ರಯೋಜನ ಇಲ್ಲ. ಬಹಳ ವಿಶೇಷವಾದಂಥ ಮಾತಿದೆ. ನಿನ್ನೆ ಇಲ್ಲಿ ಅರ್ಥದ ಅವಲೋಕನೆ ಮಾಡ್ತಾ ಇತ್ತು. ಸ್ವಲ್ಪ ಅದನ್ನು ಓದಿ ನಮ್ಮದು ಮೂಲ ವಿಷಯದ ಕಡೆ ಹೋಗೋದು ಇದರದೇ. ಈಗ ಹೇಳುವುದೇನೆಂದರೆ, ಸಮ್ಯಕ್ ದೃಷ್ಟಿ ಜೀವನಿಗೆ ವಿಷಯಗಳನ್ನು ಭೋಗಿಸುತ್ತಿದ್ದರೂ ಕರ್ಮಗಳ ಬಂಧವಾಗುವುದಿಲ್ಲ. ಸಮ್ಯಕ್ ದೃಷ್ಟಿ ಜೀವನಿಗೆ ಮೊದಲು ಜೀವಾಗಲಿಕ್ಕೆ ಬೇಕಿವ, ಆಮೇಲೆ ಇವನ ದೃಷ್ಟಿಯೊಳಗೆ ಸಮ್ಯಕ್ತನ ಬರಲಿಕ್ಕೆ ಬೇಕು. ದೃಷ್ಟಿಯೊಳಗಿನ ವಿಪರೀತತೆ ಏನಿದೆ ಅಲ್ಲ, ಈಗ ಸಂಪದದೊಳಗೆ ಏನು ಬಂತು, ದೃಷ್ಟಿಯೊಳಗಿನ ವಿಪರೀತತೆ ಭಲೆ ಮಂದಾದ್ರೂ ಕೂಡ ಅದರಿಂದ ಯಾವ ಲಾಭನೂ ಇಲ್ಲ. ಅದರ ದೃಷ್ಟಿಯೊಳಗಿನ ವಿಪರೀತತೆ ಮಂದಾಗೋದಿಲ್ಲ, ಅದರದ ರಸ ಮಂದಾಗ್ತಿದೆ ರೀ. ಶುಭ ಭಾವದ ತೀವ್ರತೆ ಇರುವೆಳೆದೊಳಗ ದೃಷ್ಟಿಯೊಳಗಿನ ವಿಪರೀತತೆಯ ಅನುಭಾಗ ಅರ್ಥಾತ್ ರಸ ಮಂದಾಗ್ತಿದ್ದೀರಿ. ಮಂದಾಗುವುದರಿಂದ ಏನಾಯಿತು? ಮತ್ತು ಇಲ್ಲೇನು ಹೇಳ್ತಾ ಇದ್ದಾರಲ್ಲ, ಮಂದಾಗುವ ಮಾತಾಗಲಿ ಶುಭ ಭಾವದ ಮಾತಾಗಲಿ, ಅದು ಈಗ ವರ್ತಮಾನದೊಳಗೆ ನಮ್ಮಲ್ಲೇ ಇದೆಯನ? ಶುಭ ಭಾವ ಇದೆಯನ ನಮ್ಮಲ್ಲಿ ಈಗ? ಅರ್ಥಾತ್ ಶಾಸ್ತ್ರದ ಸನ್ಮುಖ ಮಂಡಿಸಿರು ಒಳ್ಳೆಯದೊಳಗೆ ಶುಭ ಭಾವ ಇದೆಯನ? ಅನೇಕ ಬಾರಿ ಹೇಳುತ್ತಿದೆ, ದೀರ್ಘವಾಗಿ ಒಳಗಡೆಯ ಅವಲೋಕನೆ ಪ್ರಾಮಾಣಿಕ ರೂಪದಿಂದ ಮಾಡುವುದಿದೆ. ಶುಭ ಭಾವ ಇದೆಯನ ಆಗಮದೊಳಗೆ ಮಿಥ್ಯಾತ್ವದ ಉಪಶಮ ಆಗಿದೆಯೇ ಅನ್ನುವ ಕಥನ ಒಂದು ಅಪೇಕ್ಷಾದಿಂದ ಪೂರ್ಣ ಸತ್ಯ ಇದೆ ರೀ. ಆದ್ರೆ ಶುಭ ಭಾವ ಇದೆ ಅಂಥೇಳಿ ಹೇಳುವ ಧೈರ್ಯ ಇಲ್ಲ. ಯಾಕಿಲ್ಲ ಅಂತಂದ್ರೆ ಅಶುಭ ಭಾವಕ್ಕೆ ಅವಕಾಶ ಇಲ್ಲ. ಬಸ್ ಸಂಯೋಗಿ ಪದಾರ್ಥಗಳ ಅಪೇಕ್ಷಾದಿಂದ ಅಶುಭ ಭಾವ ಆಗುವಂಥ ಅವಕಾಶ ಇಲ್ಲರಿ. ಕಷಾಯ ರೂಪದ ಭಾವಗಳ ಆಗುವಂಥ ಅವಕಾಶ ಇಲ್ಲ. ಆದರೆ ನಿಷ್ಕಷಾಯ ಸ್ವಭಾವದ ಮಹಿಮೆ, ನಿಷ್ಕಷಾಯ ಸ್ವಭಾವವನ್ನು ನಿಷ್ಕಷಾಯ ಸ್ವಭಾವದೊಳಗೆ ನಿಂತುಕೊಂಡು ಹೇಳಿರುವಂಥವರ ಸ್ವರೂಪ ಸರ್ವಜ್ಞ ಪ್ರಭು ವೀತರಾಗಿ ಸಂತರ ಸ್ವರೂಪ ಎಲ್ಲಿಯವರೆಗೆ
ಅಧಿಕ ರೂಪದಿಂದ ನಮ್ಮ ದೃಷ್ಟಿಯೊಳಗ ಸ್ಥಿರ ಆಗುವುದಿಲ್ಲವೋ, ಅಧಿಕತೆಯ ರೂಪದಿಂದ ನಮ್ಮ ದೃಷ್ಟಿಯೊಳಗೆ ಸ್ಥಿರ ಆಗುವುದಿಲ್ಲವೋ, ಅಲ್ಲಿಯವರೆಗೆ ಅಶುಭ ಭಾವಗಳ ವಿಸ್ಮರಣೆ ಆಗುವುದಿಲ್ಲ. ವಿಸ್ಮರಣೆ ಹೇಳ್ತಾ ಇದ್ದೇನೆ. ಅಶುಭ ಭಾವಗಳ ಈಗ ವರ್ತಮಾನದಲ್ಲೇ ಆಗಲಿಕ್ಕಿಲ್ಲ ಭಲೆ, ಆದ್ರೆ ಅವುಗಳದ ವಿಸ್ಮರಣೆ ಮರೆತು ಹೋಗುವ ಮಾತು ಎಲ್ಲಿದೆ ಹೇಳ್ರಿ? ಎಲ್ಲಿ ನಿಷ್ಕಷಾಯ ಸ್ವಭಾವದ ಮಹಿಮೆ ನಮ್ಮಲ್ಲಿ ಮೂಡಿ ಬರ್ತಿದೆಯೋ, ನಿಷ್ಕಷಾಯ ಸ್ವಭಾವದಲ್ಲಿ ನಿಂತುಕೊಂಡಿರುವಂಥ ಪರಮ ವೀತರಾಗ ಸರ್ವಜ್ಞ ಪ್ರಭುವಿನ ಅಧಿಕತೆ ನಮ್ಮ ಜ್ಞಾನದೊಳಗ ಯಾವಾಗ ಶೋಭಿಸ್ತಿದೆಯೋ ಆವಾಗ ಅಶುಭ ಭಾವ ವಿಸ್ಮರಣೆ ಆಗ್ತಿದೆ. ಹೊರಟು ಹೋಗುವುದಿಲ್ಲ, ವಿಸ್ಮರಣೆ ಆಗುವುದು. ಈ ವಿಸ್ಮರಣೆ ಶಬ್ದದೊಳಗ ಮತ್ತು ಆಗಲಿಕ್ಕೆ ಅವಕಾಶ ಇಲ್ಲದೆ ಇರುವುದರಿಂದ ಆಗದೇ ಇರುವುದರೊಳಗ ವ್ಯತ್ಯಾಸ ಬಹಳ ಇದೆ. ಅಶುಭ ಭಾವ ಆಗ್ತಾ ಇಲ್ಲ, ಭೋಗದ ಭಾವ ಇಲ್ಲ, ತಿನ್ನಬೇಕನ್ನೋ ಭಾವ ಇಲ್ಲ, ನೋಡಬೇಕು ಯಾವುದಾದರೂ ರೂಪಿ ಪದಾರ್ಥವನ್ನ ಅನ್ನುವ ಭಾವ ಪ್ರಗಟ ರೂಪದಿಂದ ಇಲ್ಲ. ಆ ಭಾವಗಳ ಉತ್ಪನ್ನ ಆಗದೇ ಇರುವುದಕ್ಕ ಇಲ್ಲಿ ಕಾರಣ ಏನಿದೆ ಅಂತಂದ್ರೆ ಅವು ಉತ್ಪನ್ನ ಆಗುವಂಥ ಸಂಯೋಗಗಳಿಲ್ಲಿ, ಪದಾರ್ಥಗಳಿಲ್ಲ. ಮೊನ್ನೆ ದಿವಸ ಹೇಳಿತಲ್ಲ, ಜೀವನಿಗೆ ಪರಪದಾರ್ಥಗಳ ನಿಮಿತ್ತದಿಂದ ಪರಪದಾರ್ಥಗಳಿಂದ ವಿಕಾರಿ ಭಾವ ಆಗುವುದಿಲ್ಲ. ಈ ಮಾತು ಎಷ್ಟು ಸತ್ಯ ಇದೆಯೋ ಒಂದು ಅಂಶ ಕಮ್ಮಿ ಅಷ್ಟೇ ಸತ್ಯ ಇದೆ ಪರಪದಾರ್ಥಗಳ ವಿದ್ಯಮಾನತೆಯೊಳಗ ಜೀವನಿಗೆ ವಿಕಾರ ಆಗೋದ್ರೆ. ಅದಕ್ಕೆ ನಿನ್ನೆ ಒಂದು ಮಾತು ಬಂದಿತ್ತಲ್ಲ, ಏನ ಪತ್ನಿ ಸುಂದರ, ಅದಾಯಿತು, ಅದ ದೃಷ್ಟಾಂತ ಆಯಿತು. ನಿನ್ನೊಂದು ಮಾತು ಏನು ಬಂದಿತ್ತು, ಕೆಳಗಡೆ ಪ್ರಶ್ನೆ ಮಾಡಿದ್ದಾರೆ ಚಂದ್ರಕಾಂತನ್. ನಾನು ಏನ ಅದು ಸ್ಪಷ್ಟ ಆಗಲಿಲ್ಲಲ್ಲ ಅಂಥೇಳಿ. ವಿಷಯ ಏನನ್ನೋದ್ರೆ ಗೊತ್ತಿದೆ, ಪ್ರಶ್ನೆ ಏನಿತ್ತಂತ ಶಬ್ದರೇ ಇದೆ. ವಿಷಯ ಪಂಚೇಂದ್ರಿಯ ಭೋಗಗಳನ್ನು ಭೋಗಿಸುವುದು ಅನಿವಾರ್ಯ ಇದೆಯೋ ಅಥವಾ ಆ ಭೋಗದ ಹಿಂದ ಆಸಕ್ತಿ ಇದೆ? ಆಸಕ್ತಿ ಇರೋದು ಯೋಗ್ಯ ಇದೆಯೋ ಅಥವಾ ಅನಿವಾರ್ಯ ಇದೆ ಅನ್ನೋದು ಲಕ್ಷ್ಯದೊಳಗೆ ಬರೋದು ಯೋಗ್ಯ ಇದೆ. ಆಸಕ್ತಿ ಈ ಸಮಯದೊಳಗೆ ಅಂದ್ರೆ ಇಲ್ಲಿ ಸ್ವಾಧ್ಯಾಯಕ್ಕೂ ಕೂತಿರುವ ಸಮಯದೊಳಗಲ್ಲ, ಆದರೆ ಇಂಥ ಉತ್ಕೃಷ್ಟ ಮನುಷ್ಯ ಜೀವನದೊಳಗ ಇಷ್ಟ ಕಾಲದವರೆಗೆ ತತ್ವದ ಅಭ್ಯಾಸ ಆಗಮದ ಅವಲಂಬನೆಯಿಂದ ಮಾಡ್ತಾ ಇರುವಂಥ ಉದ್ಯಮ ಮಾಡುವ ನಮಗೆ ಈ ಸಮಯದೊಳಗೆ, ಅರ್ಥಾತ್ ಇಂಥ ಮಂಗಲಮಯ ಸಮಯದೊಳಗ ಪಂಚೇಂದ್ರಿಯ ಭೋಗಗಳ ಆಸಕ್ತಿ ಇರೋದ ಎಷ್ಟರ ಮಟ್ಟಿಗೆ ಶೋಭಾ ಇದೆ? ನಿಜವಾಗಿ ಅನಿವಾರ್ಯ ಇದೆ ರೀ ಭೋಗಿಸೋದು. ಯಾವ ಜೀವದ ಸಲುವಾಗಿ ಅನಿವಾರ್ಯ ಇದೆ. ಅನಿವಾರ್ಯ ಯಾಕ? ಅರೆ ಭೋಗದ ಭಾವ ಉತ್ಪನ್ನನ ಆಗುವುದಿಲ್ಲ, ಇಂಥ ಪವಿತ್ರತೆ ಇಲ್ಲಲ್ಲ. ಭೋಗದ 5 ಇಂದ್ರಿಯದ ಪರಪದಾರ್ಥಗಳ ಯಾವ ವಿಷಯ ರೂಪದಿಂದ ಸಾಮಗ್ರಿಗಳಿದಾವೆಯೋ ನಮ್ಮ 5 ಇಂದ್ರಿಯಕ್ಕ, ಆ ವಿಷಯ ಭೋಗಗಳನ್ನ ಭೋಗಿಸುವ ಭಾವದ ಅಭಾವ ಎಲ್ಲಿಯವರೆಗೆ ಇಲ್ಲ ಅಲ್ಲಿಯವರೆಗೆ ಅನಿವಾರ್ಯನೇ ಇದೆ. ಅದ ಎಲ್ಲರಿಗೂ ಭೋಗಿಸಬೇಕಾಗೋದನ್ನ, ಅದು ಅನುಕೂಲ ಇರಲಿ ಪ್ರತಿಕೂಲ ಇರಲಿ. ನಮ್ಮಲ್ಲೇ ಆಗ್ತಾ ಇರುವ ದೋಷ ಏನ, ಅಪರಾಧ ಏನ? ಅಶುಭ ಅಥವಾ ಪ್ರತಿಕೂಲ, ಅಶುಭದ ಫಲ, ಪಾಪದ ಫಲ ಅಥವಾ ಪ್ರತಿಕೂಲ ಏನಿದೆ
ಅದನ್ನು ಭೋಗಿಸಬೇಕು ಅನಿವಾರ್ಯ ಇದೆ. ಇಷ್ಟು ನಮ್ಮ ಬುದ್ಧಿ ಗ್ರಹಣ ಮಾಡ್ತಿದ್ದೀರಿ. ಅಂದ್ರನ ಅನಿವಾರ್ಯ ರೀ. ಏನು ಅದರನ್ನ ಬಿಟ್ಟು ಉಪಾಯ ಇಲ್ಲ ಆಗೈತಲ್ಲ. ಮಜಬೂರಿ ಅಂದ್ರ ಅದನ್ನು ಬಿಟ್ಟು ಬೇರೆ ಉಪಾಯ ಇಲ್ಲ. ಅಶುಭ ಕರ್ಮದ ಫಲವನ್ನ ಅರ್ಥಾತ್ ಪಾಪ ಕರ್ಮದ ಫಲವನ್ನ ಅರ್ಥಾತ್ ಈ ಜೀವಕ್ಕೆ ಯಾವುದು ಪ್ರತಿಕೂಲ ಅನ್ನಿಸ್ತಿದೆಯೋ ಅದನ್ನ ಭೋಗಿಸೋದು ಅನಿವಾರ್ಯ ಇದೆ. ಇಷ್ಟು ನಮ್ಮ ಬುದ್ಧಿ ಒಂಚೂರು ಸ್ವೀಕಾರ ಮಾಡ್ತಿದ್ದಾರೆ. ಅದರ ಶುಭ ಫಲವನ್ನು ಭೋಗಿಸೋದು ಅನಿವಾರ್ಯ ಅಂತ ಎಂದಾದರೂ ನಮ್ಮ ಬುದ್ಧಿ ಒಂದು ಸ್ವಲ್ಪರೇ ವಿಚಾರ ಮಾಡಿದೇನ? ಯಾಕಂದ್ರೆ ಅದರಲ್ಲಿ ಆಸಕ್ತಿ ಇದೆ. ಇದೇನಿಲ್ಲ ನೋಡ್ಕೊಳ್ಳೋದ್ರೆ ಅರೇ ಅತ್ಯಂತ ಪ್ರಕಟ ರೂಪದಿಂದ ಇದೆ. ಇಲ್ಲಿ ನೋಡ್ಕೊಳ್ಳುವ ಸಲುವಾಗಿ ಯಾವ ವಿಶೇಷ ಪ್ರಯತ್ನ ಮಾಡುವ ಅವಶ್ಯಕತೆನೇ ಇಲ್ಲ. ಅರ್ಥಾತ್ ಇಲ್ಲಿ ನಮ್ಮದ ಉದಯದ ಫಲದಲ್ಲಿ ಎರಡು ಭೇದ ವಿದ್ಯಮಾನ ಇದೆ. ಒಂದು ಅನುಕೂಲ, ಒಂದು ಪ್ರತಿಕೂಲ, ಒಂದು ಸುಖರೂಪ, ಒಂದು ದುಃಖರೂಪ. ದುಃಖರೂಪ ಇದ್ದದ್ದನ್ನು ಭೋಗಿಸ್ತೇವೆ ನಿಲ್ರಿ. ಆಕ್ಸಿಡೆಂಟ್ ಆಯಿತು, ಕಾಲು ಮುರಿತು, ಅದನ್ನು ಭೋಗಿಸ್ತೇವೆ ಅಥವಾ ಇಲ್ರಿ? ಏನು ಭೋಗಿಸ್ತೇವೆ? ಏನು ಭೋಗಿಸ್ತೇವೆ? ಅನಿವಾರ್ಯ ಅಂತ ಹೇಳಿ ಭೋಗಿಸ್ತೇವೆ. 20 ದಿವಸ ಅಳಗಾಡೋದಿಲ್ಲ ಅಂತ ಹೇಳ್ತಾರೆ. 20 ದಿವಸ ಹಾಗಾದ್ರೆ ಆ ಕಡೆ ಈ ಕಡೆ ಹೋಗುವ ಭಾವ, ಸುತ್ತಾಡುವ ಭಾವ ಇರ್ತಿದೇನೆಲ್ಲ? ಅವಶ್ಯವಾಗಿರ್ತಿದೆ. ಆದ್ರೆ ಅನಿವಾರ್ಯವಾಗಿ ಹೋಗಬೇಡಂತಿದಾರಲ್ಲ. ನೋವು ಮತ್ತೆ ಹೆಚ್ಚಾಗ್ತಿದೆಯಲ್ಲ, ಆಗೋದಿಲ್ಲಲ್ಲ ಅಂಥೇಳಿ ಬಹಳ ಕಠಿಣ ಮಾತಿದೆ. ಆದ್ರೆ ಯಾವುದು ಸುಖ 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 ಅಂಥೇಳಿ ಮಿಥ್ಯಾ ಭ್ರಾಂತಿಯಿಂದ ಅನ್ನಿಸ್ತಾ ಇದೆಯಲ್ಲ, ಅದರಲ್ಲಿ ಅನಿವಾರ್ಯತೆ ಯಾವಾಗ ಕಾಣಿಸೀತೋ ಆವಾಗ ಈ ಜೀವ ಸಮ್ಯಕ್ ದರ್ಶನ ಯೋಗ್ಯ ಪುರುಷಾರ್ಥ ಮಾಡ್ತಾರೆ. ಒಳ್ಳೆಯ ಬಟ್ಟೆ, ಒಳ್ಳೆಯ ಆಭರಣ, ಬೆಲೆ ಬಾಳುವಂಥ ಚಿನ್ನ ವಜ್ರದ ಆಭರಣಗಳನ್ನು ಪರಿಧಾರಣ ಮಾಡುವುದರೊಳಗೆ ಆಸಕ್ತಿ ಇದೆ ಅನ್ನೋ ಅನಿವಾರ್ಯತೆ ಭಾಸ ಎಂದಾದರೂ ಆಗಿದೆ. ಆಸಕ್ತಿ ಅದರೊಳಗೆ ಏನಿದೆ? ಬೇಕ ಅನ್ನಿಸ್ತಿದೆ ರೀ. ವಯಸ್ಸಾಗಿದ್ರೂ ಅನ್ನಿಸ್ತಿದೆ, ಬೇಕ ಅನ್ನಿಸ್ತಿದೆ. ಅರೇ ಇದು ಅನಿವಾರ್ಯ ನೋಡ್ರಿ. ಭರತ ಚಕ್ರವರ್ತಿ ಯಾವ ಭೋಗದ ಮಾತನ್ನ ಆಗಮಗಳಲ್ಲಿ ಹೇಳಿದರೆ ಆ ಭೋಗವನ್ನು ಭೋಗಿಸ್ತಾ ಇರುವೆಳೆದೊಳಗ ಅವನಲ್ಲಿ ಆಸಕ್ತಿ ಇದ್ದನ ಅನಿವಾರ್ಯ ಆಗಿರ್ತಾರೆ. ಅನಿವಾರ್ಯ ಯಾಕ? ಅರೇ ಯಾವ ಸಮಯದೊಳಗ ದುರ್ಬಲತೆ ಇದೆ, ಪುರುಷಾರ್ಥದ ತೀವ್ರತೆ ಇಲ್ಲ, ಆ ಸಮಯದೊಳಗ ಭೋಗ ಸಾಮಗ್ರಿಗಳ ಅವಲಂಬನೆ ಮಾಡುವಂಥ ಅನಿವಾರ್ಯತೆ, ಹೀನತೆ ಈ ಜೀವದಲ್ಲಿ ಬರ್ತಿದೆ. ಅನಿವಾರ್ಯತೆ ಶಬ್ದ ಕೂಡ ನಿಜವಾಗಿ ನೋಡ್ರಿ. ನಿರಂತರ ಶುದ್ಧ ಪರಿಣತಿ, ಕ್ಷಾಯಿಕ ಸಮ್ಯಕ್ ದೃಷ್ಟಿ, ಮಿಥ್ಯಾತ್ವದ 7 ಪ್ರಕೃತಿಗಳ ಅರ್ಥಾತ್ ಸಂಸಾರದ ಬಂಧಕ್ಕೆ ಕಾರಣ ಅಂತೇಳಿ ಯಾವುಗಳನ್ನು ಆಗಮದಲ್ಲಿ ಗಣಿಸಲಾಗಿದೆಯೋ ಅವು 7 ಪ್ರಕೃತಿಗಳನ್ನು ಕ್ಷಯ ಆಗುತ್ತಿದೆ. ಆದರೂ ಕೂಡ ಆ ತನ್ನ ಸ್ವಭಾವದಲ್ಲಿ ಸ್ಥಿರವಾಗಿ ಹೋಗುವಂಥ ಪುರುಷಾರ್ಥ ಆಗ್ತಾ ಇಲ್ಲ. ಅಭ್ಯಾಸ ನಡೆದದ್ದು ಇದೆ. ಕುಂಭೋಜ ಬಾಹುಬಲಿಯೊಳಗೆ ಸಮಂತ ಭದ್ರಾಚಾರ್ಯರು ಇದ್ರಲ್ಲ, ಕುಂಭೋಜ ಬಾಹುಬಲಿ ಸಂಸ್ಥಾ ಕಟ್ಟಿದವರು ಅವರು. महाराज आपल्याला सम्यक दर्शन आहे? नाही. ಪ್ರಯತ್ನ चालू आहे. ನೇರವಾಗಿ ಪ್ರಶ್ನೆ ಕೇಳಿದ ನಂತರ ಉತ್ತರ ಹೀಗಿತ್ತರೆ ಅವ್ರನ್ನ, नाही. ಪ್ರಯತ್ನ चालू आहे.
ಹಾಗೆ ಯಾವ ಜೀವಕ್ಕೆ ಸುಖದ ಅಭಿಲಾಷೆ ಇದೆ, ಅರೆ ಈ ಪರಾಧೀನತೆಯ ಬೋಧ ನಿಜವಾಗಿ ಆದದ್ದೇ ಇದೆ. ಒಳ್ಳೆಯ ವಸ್ತುಗಳನ್ನು ಭೋಗಿಸುವುದು ಪರಾಧೀನತೆ ಇದೆ. ಮನಸ್ಸಿಗೆ ಯಾವ ಹಿಡಿಸ್ತಾವೆಯೋ, ಅತ್ಯಂತ ಪ್ರಿಯ ಇದಾವೆಯೋ, ಆ ವಸ್ತುವಿನ ಭೋಗ, ಆ ವಸ್ತುವಿನ ಸಂಯೋಗ, ಆ ವಸ್ತುವಿನ ಜೊತೆಗೆ ಏಕರೂಪವಾಗಿ ಪರಿಣಮನ ಮಾಡೋದು, ಇದು ಪರಾಧೀನತೆ ಇದೆ. ಅರೆ ಸ್ವಾಧೀನ ಚೈತನ್ಯ ಚಕ್ರವರ್ತಿ ಸಹಜ ಜ್ಞಾತ ದೃಷ್ಟ ಸ್ವಭಾವ ರೂಪದಿಂದ ಪರಿಣಮಿಸಿ ನಿರಾಕುಲ ಶಾಂತಿಯ ಅನುಭವ ಮಾಡಬೇಕಾದಂಥ ಜೀವ ಆಹಾರದ ಆಶ್ರಯ ಮಾಡಿ ಸುಖದ ಅನುಭವ ಮಾಡೋದು ಏನಿದೆ ಹೇಳಿ. ವಸ್ತ್ರದ ಆಶ್ರಯ ಮಾಡಿ ಸುಖದ ಅನುಭವ ಮಾಡೋದು, ವಿಹಾರದ ಆಶ್ರಯ ಮಾಡಿ ಸುಖದ ಅನುಭವ ಮಾಡೋದು, ಎಲ್ಲ ಆಶ್ರಯ ಮಾಡಿದ್ರು ಸುಖದ ಅನುಭವ ಆ ಥರ ಇರೋದು ಕಷಾಯಯುಕ್ತ ಇರುವುದಿಲ್ಲ. ಹಿಂಗೆ ನಂಗೆ ಅರೆ ಕಷಾಯಯುಕ್ತ ಇರುವುದಿಲ್ಲ ಅನ್ನೋದಕ್ಕಿಂತ ಸಮ್ಯಕ್ ದೃಷ್ಟಿ ಜೀವದ ಮಾತಾಯ್ತ್ರಿ. ಅದ ಕಷಾಯಯುಕ್ತ ಇರುವುದಿಲ್ಲ, ಅಲ್ಲಿ ಲೋಭ ಇರುವುದಿಲ್ಲ, ಅಲ್ಲಿ ಅದು ಪ್ರಾಪ್ತ ಆದ ನಂತರ ಮಾನ ಬರುವುದಿಲ್ಲ, ಅದರ ಅಪ್ರಾಪ್ತಿಯೊಳಗ ಮಾಯಾಚಾರದಿಂದ ಪ್ರಾಪ್ತ ಮಾಡಿಕೊಳ್ಳುವ ಅಥವಾ ಪ್ರಾಪ್ತಿ ಯಾಕಾಗ್ತಾ ಇಲ್ಲ ಆ ಕಾರಣದ ವಿಷಯವಾಗಿ ಕ್ರೋಧ ಮಾಡುವ ಇವು ಯಾವುವು ಪ್ರಕಟ ರೂಪದಿಂದ ಅವನಲ್ಲಿ ಇಲ್ಲ. ನಿಜವಾಗಿನ ಯಾವುದ ಅನುಕೂಲ ಅಂಥೇಳಿ ಹೇಳಿತಲ್ಲ, ಅನುಕೂಲ ಅಂಥೇಳಿ ಹೇಳಿತು, ಆ ಅನುಕೂಲದೊಳಗ ವರ್ತಿಸ್ತಾ ಇರುವೆಳೆದೊಳಗ ಅವ ಅದರಲ್ಲೇ ವರ್ತಿಸಬೇಕಾದ್ರೆ ಅವನಿಗೆ ನಿಜ ಸುಖ ಸ್ಥಾನದಲ್ಲಿ ಹೋಗುವುದು ಅವನಿಗಿನ್ನೂ ರೂಢಿ ಆಗಿಲ್ಲ ಅಂತ ಹೇಳಿನರಲ್ಲ. ಅರೆ ಪರಾಧೀನತೆಯಂಥ ನಿಂದಾತ್ಮಕ ಕಾರ್ಯ ಇನ್ನೊಂದು ಯಾವುದೋ ಇಲ್ರಿ. ಸ್ವಾಧೀನತೆಯನ್ನ, ನಿಜ ಸುಖವನ್ನ, ನಿಜ ಶಾಂತಿಯ ನಿಲಯವನ್ನ ತೊರೆದು ಸಂಯೋಗದ ಆಶ್ರಯ ಮಾಡೋದು, ಭೋಗ ಸಾಮಗ್ರಿಗಳ ಆಶ್ರಯ ಮಾಡೋದು. ಭಲೆ ಆ ಭೋಗ ಸಾಮಗ್ರಿಗಳ ಕುರಿತು ಯಾವುದೇ ತೀವ್ರ ರೂಪದಿಂದ ಕಷಾಯ ಪರಿಣಾಮ ಇಲ್ಲದಿದ್ರೂ ಕೂಡ ನಿಷ್ಕಷಾಯ ಸ್ವಭಾವದೊಳಗೆ ಎಲ್ಲಿಯವರೆಗೆ ನೀನು ನಿಲ್ಲುವುದಿಲ್ಲ ಅಲ್ಲಿಯವರೆಗೆ ಆ ನಿಷ್ಕಷಾಯ ಸ್ವಭಾವದ ಅಸ್ಥಿರತೆ ಅಥವಾ ಅಲ್ಲಿಂದ ಚ್ಯುತವಾಗಿರುವ ರೂಪದ ಕಷಾಯ ನಿನ್ನಲ್ಲೇ ಇದೆ ಮತ್ತು ಇದೆ ರೀ. ಕಷಾಯ ಅಂದ್ರೆ ಅಥವಾ ಏನೋ ಒಂದು ಪ್ರಕಾರದ ಈನತೆ ಅಂದ್ರೆ. ಅದಕ್ಕೆ ನೋಡ್ರಿ ಈ ಮಾತೇನಿದೆ, ಭೋಗ ಸಮ್ಯಕ್ ದೃಷ್ಟಿ ಜೀವನಿಗೆ ರೋಗದ ಸಮಾನ ಇದೆ ಅಂತ ಹೇಳಿದರು. ಇಲ್ಲೇ ಹೇಳಿದರಲ್ಲ, ನಡೀರಿ ಓದೋನು. ಈಗ ಹೇಳುವುದೇನೆಂದರೆ ಸಮ್ಯಕ್ ದೃಷ್ಟಿ ಜೀವನಿಗೆ ವಿಷಯಗಳನ್ನು ಭೋಗಿಸುತ್ತಿದ್ದರೂ ಕರ್ಮಗಳ ಬಂಧವಾಗುವುದಿಲ್ಲ. ಅದರ ಕಾರಣವೇನೆಂದರೆ ಪರಿಣಾಮವು ಅತ್ಯಂತ ನಿರಾಸಕ್ತವಿರುತ್ತದೆ. ಪರಿಣಾಮ ನಿರಾಸಕ್ತ ಹೇಗಿರ್ತಿದೆ, ಹೇಗೆ ನಿರಾಸಕ್ತಿ ಇರ್ತಿದೆ? ಆದುದರಿಂದ ಅವನಿಗೆ ಭೋಗವು ರೋಗದ ಉಪಸರ್ಗದಂತೆ ಭಾಸವಾಗುತ್ತದೆ. ಎರಡು ಶಬ್ದ ಬಂದು, ಭೋಗ ಏನಿದೆ ರೋಗದ ಹಾಗೆ, ಉಪಸರ್ಗದ ಹಾಗೆ. ನೋಡ್ರಿ, ಯಾರ ಅನ್ನೋ ಶಕ್ಕಿದೆ ಇದ? ಈ ಮಾತು ನಮ್ಮ ಬುದ್ಧಿಗೆ, ಯಾರನ್ನೋ ಮಾತು ಬಿಡ್ಲಿ, ನಮ್ಮ ಬುದ್ಧಿಗೆ ಯಾವಾಗ ತಿಳಿದು ಬರುವುದು ಹೇಳ್ರಿ? ರೋಗ ಭೋಗ ಏನಿದೆ ಅದು ರೋಗ. ಮೃಷ್ಟಾನ್ನ ಭೋಜನ ಅನಾದಿ ಕಾಲದಿಂದ ಜೀವದ ಯಾವುದರ ಕುರಿತಾಗಿ ರುಚಿ ಆಸಕ್ತಿ ಇದೆಯೋ ಅಂಥದ್ದು ಸುಲಭವಾಗಿ ಲಭಿಸಿದ್ದಿದೆ. ಆಸ್ತಿ, ಅಂತಸ್ತು, ಪದ, ಪ್ರತಿಷ್ಠೆ ಎಲ್ಲವೂ ಲಭಿಸಿದ್ದ ಇದೆ. ಅದು ಭಾರರೂಪ, ರೋಗದ ಸಮಾನ, ಉಪಸರ್ಗದ ಸಮಾನ ಹೇಗನ್ನಿಸೋ ಸಾಧ್ಯ ಇದೆ ರೀ? ಎಷ್ಟು ವಿಪರೀತ ಇದೆ! ಅಥವಾ ವಾಸ್ತವಿಕತೆಯಿಂದ ನಾವು ಎಷ್ಟು ವಿಪರೀತ ಇದೆ ಸ್ವಲ್ಪ ವಿಚಾರ ಮಾಡೋದ್ರಿ. ಧರ್ಮ ಇಲ್ಲ, ಹಾಗಿಲ್ಲ ಧರ್ಮ. ನಾವೆಲ್ಲ ಹೇಗೆ ಮಾಡ್ತಾ ಇದ್ದೇವೆ ಅಥವಾ ನಮ್ಮ ಇಂದ್ರಿಯ ಜ್ಞಾನದೊಳಗೆ ಯಾವ ಪ್ರಕಾರ ಕಂಡು ಬರ್ತಾ ಇದೆ, ನಮ್ಮ ಮಿಥ್ಯಾತ್ವ ಬುದ್ಧಿ ಯಾವ ರೀತಿ ಭ್ರಾಂತಿಯಿಂದ ಮನ್ನಿಸ್ತಾ ಇದೆ, ಹಾಗೆ ಧರ್ಮದ ಸ್ವರೂಪ ಇಲ್ಲ ಅಂಥೇಳಿನ ನಮಗೆ ಇದುವರೆಗೆ ಇನ್ನೂ ಧರ್ಮದ ಪ್ರಾಪ್ತಿ ಆಗಲಿಲ್ಲ ಅನ್ನಿಸ್ತಿದೆ. ರಾಜ್ಯ ವೈಭವ ರೀ. ವಜ್ರದಂತ ಚಕ್ರವರ್ತಿಯ ಮಾತು ಬರ್ತಿದೆಯಲ್ಲ,
ಅವ ಯಾರ್ಯಾರಿಗೆ ಪಟ್ಟಗಟ್ಲಿಕ್ಕೆ ಹೋದ ಅವರೆಲ್ಲ ಹೇಳಿದರು, ಮಕ್ಕಳು ಮೊಮ್ಮಕ್ಕಳು ಎಲ್ಲ ಹೇಳಿದರು. ಏನು ಹೇಳಿದರು? ಪೂಜ್ಯರೇ, ತಾವು ಯಾವುದನ್ನ ಅನಿಷ್ಟ ಅಂತ ಹೇಳಿ ತಿಳಿದಿದ್ದೀರಿ, ತಾವು ಯಾವುದನ್ನ ದುಃಖದ ಕಾರಣ ಅಂತ ಹೇಳಿ ತಿಳಿದಿದ್ದೀರಿ, ಅದನ್ನ ತಾವು ನಮಗೆ ಹಾಗೆ ಕೊಡ್ತಾ ಇದ್ದೀರಿ. ನಿಮ್ಮ ವಿಚಾರವೇ ನಮ್ಮ ವಿಚಾರ ಅಂತಾರೆ. ನಿಮಗೆ ಯಾವ ಮಾರ್ಗದಲ್ಲಿ ಹೋಗುವುದಿದೆಯಲ್ಲ ಅದೇ ಮಾರ್ಗ ನಮಗೂ ಪ್ರಿಯ ಇದೆ. ಮಕ್ಕಳಿಗೆ ಆಸ್ತಿ ಮಾಡಿಕೊಡೋದು ಏನಿದೆ ರೀ? ಏನಿದೆ ಇಲ್ಲಿ ಇದರ ಅನುಸಾರ ಉತ್ತರ ಹೇಳೋದು. ಹಾಗೆ ಹೇಳಿದ್ದೇನಲ್ಲ, ಹಾಗೆ ನಾ ಮಾಡಬಾರ್ದು ಈಗ ಮಾತಿಲ್ಲ. ಇಲ್ಲಿ ಇದರ ಅನುಸಾರ ಉತ್ತರ ಹೇಳೋದು. ಮಕ್ಕಳಿಗೆ ಆಸ್ತಿ ಮಾಡಿಕೊಡೋದು ಏನಿದೆ ರೀ? ಅವರನ್ನ ದುಃಖದ ಹೊಂಡದೊಳಗೆ ತಳ್ಳೋದಿದೆಯೋ ಅಥವಾ ಇಲ್ರೇ? ನಮಗೇನು ಅನ್ನಿಸ್ತಿದೆ ಅಂಥೇಳಿನ ಲೋಕದ ಮಾತ, ಅಲೌಕಿಕವಿರುವಂಥ ಧರ್ಮದ ಮಾತ, ನಿಜವಾದ ಸುಖದ ಮಾತ, ಇಂದಿನವರೆಗೆ ನಡೆದುಕೊಂಡು ಬಂದಿರುವ ಮಾರ್ಗ, ಇದರಲ್ಲಿ ತದ್ವಿರುದ್ಧತೆ ಇದೆ. ತದ್ವಿರುದ್ಧತೆ. ಈ ಮಾತು ನಮಗೆ ಎಲ್ಲಿಯವರೆಗೆ ಮನಸ್ಸಿಗೆ ನಾಟುವುದಿಲ್ಲವೋ, ಎಲ್ಲಿಯವರೆಗೆ ಈ ಮಾತಿನ ಸತ್ಯತೆಯಿಂದ ನಮ್ಮ ಅಂತರಂಗ ಪ್ರಮೋದಿತ ಆಗುವುದಿಲ್ಲವೋ, ಅಲ್ಲಿಯವರೆಗೆ ನಾವು ಸುಖದ ಕನಸು ಕಾಣೋದ ನಿರರ್ಥವಿದೆ. ಏನು ಹೇಳಿ, ಅರೆ ಕೊನೆಗೆ ಉಪಾಯ ಇಲ್ಲದನ ಗರ್ಭಸ್ಥ ಶಿಶುವಿಗೆ ಪಟ್ಟೆಗಟ್ಟಿ ದೀಕ್ಷಾ ತಗೊಂಡು ಹೋಗ್ತಾರೆ ಎಲ್ಲರೂ, ಸಾವಿರ ಸಂಖ್ಯೆಯಲ್ಲಿದೆ, ಸಹಸ್ರ ಸಂಖ್ಯೆಯಲ್ಲಿ. ನಿಮಗೆ ಸಣ್ಣ ಸಣ್ಣ ಮಕ್ಕಳು ಕೂಡ ನಿಮಗೆ ಯಾವುದು ಇಷ್ಟ ಇಲ್ಲವೋ ಅದನ್ನು ನಮಗೆ ಕೊಡ್ಲಿಕ್ಕೆ ನಿಮಗೆ ಮನಸ್ಸಾದರೂ ಹೇಗೆ ಬರ್ತಿದೆ ಅಂತ ಹೇಳಿ ಕೇಳಿದರ್ರಿ. ನಿಮಗೆ ಯಾವುದು ದುಃಖದ ಕಾರಣ ಅನ್ನಿಸ್ತಾ ಇದೆ, ಭವದೊಳಗೂ ಮುಳುಗಿಸುವಂಥದ್ದಾಗಿ ಕಾಣಿಸ್ತಾ ಇದೆ, ಅರೆ ಯಾರ ಮೇಲೆ ಪ್ರೀತಿ ಇದೆಯೋ ಅವರಿಗೆ ತಮಗೆ ಯಾವುದು ಬೇಡ ಅದನ್ನು ಕೊಡ್ತಾರೇನ ಅಂತ ಹೇಳಿ ಕೇಳಿದರ್ರಿ. ಈ ವಿವೇಕ ನಮ್ಮಲ್ಲಿ ನಡೀತಿದೆ. ನಮಗೆ ಬೇಕಾಗಿದೆ ಸತ್ತ. ವಿವೇಕ್ ಅಂತ ಇದೆ ತಾವು, ಆಶ್ಚರ್ಯ ಅಂತ ನೋಡ್ರಿ. ಈ ಪ್ರಕಾರ ಮಾಡಿನ ಈ ಜೀವ ಅನಂತ ಸಂಸಾರದಿಂದ ಮೇಲೆ ಬರ್ತಾ ಇಲ್ಲ, ಇನ್ನಷ್ಟು ಕೆಳಗೆ ಹೋಗ್ತಾ ಇದ್ದೇನೆ. ಮಕ್ಕಳನ್ನ ಸುಖಿ ಮಾಡ್ತೇನೆ, ಮಕ್ಕಳ ಸಲುವಾಗಿ, ಶರೀರದ ಸಲುವಾಗಿ, ಕೀರ್ತಿಯ ಸಲುವಾಗಿ. ಅರೆ ನಿನ್ನ ಅಪಕೀರ್ತಿ ಆ ಕೇವಲ ಜ್ಞಾನಿಗಳ ಎದುರಿಗೆ ಎಷ್ಟು ಆಗ್ತಾ ಇದೆ ಅನ್ನೋದೊಂದಿಷ್ಟು ನೋಡಲ್ಲ. ಎಷ್ಟು ಅಪಕೀರ್ತಿ, ಎಷ್ಟು ಅವಮಾನ ಆಗ್ತಾ ಇದೆ. ದಿನನಿತ್ಯವೂ ಅವರ ಎದುರಿಗೆ ಮತ್ತೆ ಮುಖ ಎತ್ತಿ ದರ್ಶನ ಮಾಡ್ಲಿಕ್ಕೆ ಹೋಗ್ತೇವ್ರಿ, ಅವರ ಸನ್ನಿಧಿಗೆ ಹೋಗ್ತೇವೆ. ಎಂಥ ಅವಮಾನಿತ ಕಾರ್ಯ. ಅರೆ ಯಾರ 10 ವರ್ಷ ಪೂರ್ಣ ಆದ ಕೂಡಲೇ ಮಂಗಲಂ ಕುಂದಾದ್ಯೋ ಅಂತೇವ್ರಿ. ಆದ್ರ ಆ ಅನ್ನುವುದರೊಳಗ ಮತ್ತು ನಮ್ಮ ಇರುವಿಕೆಯೊಳಗ ಎಷ್ಟು ವಿಪರೀತತೆ ಇದೆ. 10 ವರ್ಷದ ಬಾಲಕ ಏನು ಹೇಳಿದ? ಈ ಮರುಳರ ಮಂದಿಯಲ್ಲಿ ಹುಚ್ಚರ ಸಂತೆಯೊಳಗ, ಸಮೂಹದೊಳಗ ಇನ್ನೂ ಎಷ್ಟು ದಿವಸ ಇರ್ಬೇಕಂತೀಯಪ್ಪ? ಅವನ ಅಂತರಂಗದಿಂದ ಧ್ವನಿ ಬರ್ತಿದೆ. ಅವನಿಗೆ ಪ್ರಶ್ನೆ, ಇನ್ನೂ ಎಷ್ಟು ದಿವಸ ಈ ಮರುಳರ ಸಮೂಹದೊಳಗಿರ್ಬೇಕಂತೀಯಪ್ಪ? ಮರುಳು ಯಾಕ? ಎಲ್ಲಿ ಸುಖ ಇಲ್ಲವೋ ಅಲ್ಲಿ ಸುಖದ ಭಾವನೆಯಿಂದ ನಿರಂತರ ಪ್ರಯತ್ನಶೀಲ ಪ್ರತಿಯೊಂದು ಜೀವ. ಇಲ್ಲಿ ನೋಡ್ರಿ, ಇಲ್ಲಿ ನಿರ್ಜರ ಅಧಿಕಾರದ 5ಮ ಶ್ಲೋಕ ಇದೆ. ಸಮ್ಯಕ್ ದೃಷ್ಟಿ ಜೀವ ಅನುಕೂಲ ಪಂಚೇಂದ್ರಿಯ ವಿಷಯಗಳನ್ನು ಭೋಗಿಸ್ತಾ ಇರುವಳೆದೊಳಗ ಅದನ್ನು ರೋಗದ ಸಮಾನ. ರೋಗ ಯಾರಿಗೆ ಎಷ್ಟು ಪ್ರಿಯ ಇದ್ರೆ ನನಗೂ BP ಆಗಿದೆ. ಮುಂದೆ ಹೇಳ್ತಾನೇನ್ರಿ, ನನಗೇನ್ರಿ ಕ್ಯಾನ್ಸರ್ದ ಲಕ್ಷಣ ಕಾಣಿಸ್ತಿದೆ, ಇದ್ರೂ ಮುಚ್ಚಿಡ್ತಾನ್ರಿ ಅದನ್ನ. ರೋಗದ ಸಮಾನ, ಉಪಸರ್ಗದ ಸಮಾನ ತಿಳಿತಾನ್ರಿ. ಯಾವುದು ಮನೋವಾಂಛಿತ ಭೋಗ ಇದೆ, ಮನವಾಂಛಿತ ಭೋಗ, ಮೈ ಚಕ್ರೀಪದ ಪಾಯ ನಿರಂತರ ಭೋಗಿಸಿದೆ.
ನಾನು ಎಷ್ಟೆಷ್ಟು ಭೋಗಿಸಿದನಲ್ಲ ಅಷ್ಟಷ್ಟು ತೃಷ್ಣೆಯನ್ನಾಗಿನ ನನ್ನಲ್ಲಿ ಇನ್ನಷ್ಟು ಪ್ರಬಲ ಆಯಿತು. ಏನು ಹೇಳಿದರು ರತ್ನಕರಂಡ ಶ್ರಾವಕಾಚಾರ್ಯ ಗುಣಭದ್ರಾಚಾರ್ಯ ಆತ್ಮಾನುಶಾಸನದೊಳಗೆ ಏನು ಹೇಳಿದರು? ಭೋಗಾಕಾಂಕ್ಷೆಯ ರೂಪದ ಅಗ್ನಿ ಏನಿದೆಯಲ್ಲ, ಆ ಅಗ್ನಿ ಇಂಧನದ ಪ್ರಾಪ್ತಿ ಆದ ನಂತರ ಹೊರಗಿನ ಅಗ್ನಿ ಉರಿತಿದೆ, ಇಂಧನದ ಅಭಾವದೊಳಗೆ ನಂದಿ ಹೋಗ್ತಿದೆ. ಆದರೆ ಈ ಭೋಗಾಕಾಂಕ್ಷಾ ರೂಪದ ಅಗ್ನಿ ಇದೆಯಲ್ಲ, ಅದ ಅಪ್ರಾಪ್ತಿಯೊಳಗನು ಪ್ರಯತ್ನ ರೂಪದಿಂದ ಪ್ರಜ್ವಲಿತ ಆಗ್ತಿದೆ. ಮತ್ತು ಯಾವಾಗ ಪ್ರಾಪ್ತ ಆಗಿದೆಯೋ ಅದನ್ನು ಇಚ್ಛೆಯ ರೂಪದಿಂದ ಭೋಗಿಸಬೇಕು. ಅರೆ ಎಷ್ಟು ನಿಂದಾತ್ಮಕ ವಿಷಯ ಇದೆ ರೀ. ಇದಕ್ಕೆ ಪೂರಕವಾಗಿ ಆಗಮದಲ್ಲಿ ಅನೇಕ ಮಾತದವ್ರಿ. ಏನ ಮುನಿ ಭಗವಂತರ ಅರೆ ಸಾಮಾನ್ಯ ಯಾವನೋ ಸಾಮಾನ್ಯರೇ, ಸಾಮಾನ್ಯ ಅಂದ್ರೆ ಏನು? ಸಾಮಾನ್ಯ ಕುಲದೊಳಗೆ ಹುಟ್ಟಿದ, ಮಹಾನ್ ಪುರುಷಾರ್ಥ ಮಾಡಿದ, ಅಥವಾ ಆ ಪುರುಷಾರ್ಥದ ಫಲಸ್ವರೂಪವಾಗಿ ದಿಗಂಬರ ದೀಕ್ಷಾ ಧಾರಣ ಮಾಡಿದ, ದೊರೆ ಬಂದ ನತಮಸ್ತಕಿದ್ದಾನೆ ಅವನಿಗೆ, ಚಕ್ರವರ್ತಿ ಬಂದ ನತಮಸ್ತಕಿದ್ದಾನೆ. ಆದ್ರೆ ಅವನ ಅಂತರಂಗದೊಳಗ ಸ್ವಲ್ಪ ಕೂಡ ಆ ಅವಸ್ಥಾಕ ಸಂಬಂಧಿಸಿದ ಹಾಗೆ ದೊಡ್ಡಸ್ತನ ಅನ್ಸೋದನೇ ಇಲ್ಲ. ಯಾಕೆ? ಆದ ಸಹಜ ಸ್ವರೂಪಿಗರೇ. ಅರೆ ನನ್ನ ಕಾರ್ಯ ನಾನು ಮಾಡ್ತಾ ಇರೋ ವೇಳೆದೊಳಗೆ ನೀವು ಮಹಾ ಕಾರ್ಯ ಮಾಡಿದರೆ ಅಂತ ಹೇಳಿ ನಮಸ್ಕಾರ ಮಾಡಿದರೆ ಅದರಲ್ಲಿ ಅವನಿಗೆ ಆನಂದ ಏನು ಅನ್ಸೋದಿದೆ? ಅನಾದಿ ಕಾಲದ ದುಃಖ ರೂಪದ ಕೊಳಚೆಯಿಂದ ಸ್ವಯಂ ಮೇಲೆದ್ದು ಬರುವ ಪ್ರಯತ್ನ ಮಾಡ್ತಾ ಇದ್ದಾನೆ ಯಾವನೋ ಓರ್ವ ಜೀವ, ಸಾಮಾನ್ಯ ಮನುಷ್ಯ. ಅರೆ ಸಾಮಾನ್ಯ ಮನುಷ್ಯ ಈ ಲೋಕದ ಅಪೇಕ್ಷಾದಿಂದ, ಈ ಕುಲಾದಿಗಳ ಅಪೇಕ್ಷಾದಿಂದ, ಈ ಪದ ಅಥವಾ ಧನಾದಿಗಳ ಅಪೇಕ್ಷಾದಿಂದ, ದೇಹದ ಸೌಷ್ಠವ ಸೌಂದರ್ಯಾದಿಗಳ ಅಪೇಕ್ಷಾದಿಂದ ವಿಚಾರ ಮಾಡಿದ್ರೆ ಒಬ್ಬ ಸಾಮಾನ್ಯ ಮನುಷ್ಯ. ಹೇಳಿದಂದ್ರಲ್ಲ, ಎಲ್ಲಿ ಸುದೃಷ್ಟಿ ತರಂಗಿಣಿಯೊಳಗ ಆ ಟೇಕ್ ಚಂದ ಹೇಳ್ತಾರ್ರಿ. ಏನು ಹೇಳ್ತಾರೋ? ಜಿನಸೇನಾಚಾರ್ಯರ ಮಾತು. ಅರೆ ನಾನಷ್ಟು ಸುಂದರನೂ ಇಲ್ಲ, ಆದ್ರೆ ಸರಸ್ವತಿ ನನ್ನ ಮೇಲೆ ಈ ಪ್ರಕಾರ ಪ್ರಸನ್ನ. ನಾನಷ್ಟು ಸುಂದರ ಇಲ್ಲ ಅಂತ ಹೇಳಿ ಹೇಳಿದ್ರಿ ಅವರ. ಅಂದ್ರೆ ಇದರ ಅರ್ಥ ಏನಿದೆ? ನಮಗೆ ಯಾವ ಸುಂದರತೆಯ ಲಕ್ಷ್ಯ ಇದೆಯೋ ಆ ಸುಂದರತೆಯಿಂದ ನಮ್ಮ ಪರಿಣಾಮದೊಳಗೆ ನಿರಂತರ ಸ್ವಭಾವದಿಂದ ದೂರ ಇರಿಸುವಂಥ ವಿಕೃತಿ ಇದೆಯೋ ಅಥವಾ ಮತ್ತೇನಿದೆ? ಅನುಕೂಲ ಇರುವುದರಿಂದ ರೂಪ ಸುಂದರ, ಶರೀರ ನಿರೋಗ, ಧನಾದಿಗಳ ಅಧಿಕ ಇರೋದ, ಎಲ್ಲ ಅನುಕೂಲ ಪುತ್ರಾಧಿಕರ ಇರೋದ, ಇದರಲ್ಲೇ ಪ್ರಾಮಾಣಿಕವಾಗಿ ಹೇಳೋದು. ಇದೆಲ್ಲ ಇರುವ ವೇಳೆದೊಳಗ ಆತ್ಮಸ್ವಭಾವದ ಕಡೆಗೆ ಹೋಗದೇ ಇರುವಂಥ ವಿಕೃತ ಭಾವಗಳೇ ಬರ್ತಾವೋ ಅಥವಾ ಆತ್ಮಸ್ವಭಾವದ ಕಡೆ ಪ್ರವೃತ್ತಿ ಆಗ್ತಿದೆ. ನಿಜವಾಗಿ ಈ ಜೀವಕ್ಕ ಯಾವುದು ರೋಗ ಇದೆಯೋ ಅದೇ ಇಷ್ಟ ಆಗ್ತಿದೆ ಅಂದಮೇಲೆ ಆ ಭವರೋಗ ಹೇಗೆ ಬಿಡೋದು ಹೇಳ್ರಿ? ಯಾವುದು ರೋಗ ಸದೃಶ್ಯ ಇದೆ? ಭೋಗ ಪುರೇ ಭವ ರೋಗ ಬಢಾವೆ. ಭೋಗ ಬುರಿ ಹೇಳಿದರು, ಅವರು ಹೇಳಿದರು. ನಮಗೆ ಬುರೇ ಅನ್ನಿಸ್ತಾ ಇದೆಯೇನ? ಅದು ಕೆಡಕ್ ಅನ್ನಿಸ್ತಾ ಇದೆಯೇನ? ಭೋಗದ ಸಲುವಾಗಿ ಪ್ರಾಣ ಕೊಡ್ತಾ ಇದೇವ್ರಿ ನಾವು. ಭೋಗ ಸಾಮಗ್ರಿಗಳನ್ನು ಸಂಗ್ರಹ ಮಾಡುವ ಸಲುವಾಗಿ ನಮ್ಮ ಅಂತರಂಗ ಒಪ್ಪದೇ ಇರುವಂತಹ ಕಾರ್ಯಗಳನ್ನ ಮಾಡ್ತಾ ಇದೇವ್ರಿ. ಜಗ ಮಾಡೋದ ಮಾತೆಲ್ಲ, ನಮ್ಮ ಅಂತರಂಗ ಒಪ್ಪದೇ ಇರುವಂತಹ ಕಾರ್ಯಗಳನ್ನ ಬರೀ ಒಂದು ಭೋಗ ಸಾಮಗ್ರಿಗಳನ್ನ ಸಂಗ್ರಹ ಮಾಡುವ ಸಲುವಾಗಿ ಮಾಡ್ತಾ ಇದೇವ್ರಿ. ಅದಕ್ಕೆ ಅನ್ಯಾಯ ಅನೀತಿ ಹೇಳಿದರ್ರಿ. ಅನೀತಿ ಯಾವುದಿದೆ? ಅರೇ ಅನ್ಯಾಯ ಅನೀತಿಯ ವಾಸ್ತವಿಕ ಸ್ವರೂಪ ಅಧ್ಯಾತ್ಮದ ದೃಷ್ಟಿಯಿಂದ ನೋಡಿದ್ದೆ, ಆದ್ರೆ ನಮಗೆ ನಿಜವಾಗೇನ ಆಶ್ಚರ್ಯ ಆಗ್ತಿದೆ. ಅನೀತಿ ಯಾವುದಿದೆ? ಯಾವ ಸಮಯದೊಳಗ ಹೇಳೇ ಬಿಡ್ತೇನೆ ನೋಡ್ರಿ. ಯಾವ ಸಮಯದಲ್ಲಿ ನಿಜ ಶುದ್ಧಾತ್ಮನ ಕಡೆಗೆ ಲಕ್ಷ್ಯ ಕೊಟ್ಟು ಅವನನ್ನ ಪ್ರಾಪ್ತ ಮಾಡಿಕೊಂಡ ಅತೀಂದ್ರಿಯ ಸ್ವಾಧೀನ ಸುಖದ ಅನುಭವ ಮಾಡುವಂಥ, ಸ್ವಾಧೀನ ಸುಖದ ಮಾರ್ಗದೊಳಗೆ ಸಾಗುವಂಥ ಅನುಕೂಲತೆ ಇದೆ.
ಆ ಸಮಯದೊಳಗ ಭೋಗದ ಇಚ್ಛೆ ಮಾಡೋದು ಅಂತಂದ್ರ ಇದರಂಥ ಅನೀತಿ ಇನ್ನೊಂದು ಯಾವುದೂ ಇಲ್ಲ. ವೃದ್ಧ ಆದ್ಮೇಲೆ ಏನ್ ಮಾಡೋರದಿರಿ? ಶರೀರದೊಳಗಿನ ಸಾಮರ್ಥ್ಯ ಎಲ್ಲ ಉಡುಗಿ ಹೋದ ನಂತರ, ಕ್ಷೀಣಿಸಿ ಹೋದ ನಂತರ ಏನ್ ಮಾಡೋರು? ಶರೀರದೊಳಗ ಸಾಮರ್ಥ್ಯ ಇರುವಳೆದೊಳಗ ತಪಸ್ಸ, ತತ್ವ ನಿರ್ಣಯ, ಬುದ್ಧಿಯೊಳಗ ಸಾಮರ್ಥ್ಯ ಇರುವಳೆದೊಳಗ ಭೇದ ಜ್ಞಾನದ ಅನಂತ ಪುರುಷಾರ್ಥ ಮಾಡುವುದನ್ನ ಬಿಟ್ಟ ಯಾವುದು ತಾನಾಗೆ ಬರುವುದಿದೆಯೋ ಅದರ ಇಚ್ಛೆ ಮಾಡಿ ಅದರ ಸಲುವಾಗಿ ವಿಕಾರ 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 ರೂಪದಿಂದ ಪರಿಣಮಿಸಿ ಆ ಬರುವುದರೊಳಗೂ ಕೂಡ ಕ್ಷತಿಯಾಗ್ತಿದ್ದೀರಿ. ಏನಿದೆ? ಇಚ್ಛೆ ಉದಯ ರೂಪದ ಪುಣ್ಯದ ಘಾತ ಮಾಡ್ತಿದ್ದೀರಿ. ಇಚ್ಛೆ ಏನಿದೆಯಲ್ಲ ಅದು ಉದಯ ರೂಪ ಪುಣ್ಯದ ಘಾತ ಮಾಡ್ತಿದೆ ಅಂದ ಮೇಲೆ ಧರ್ಮಕ್ಕೆ ಎಷ್ಟು ಅನುಕೂಲ ಇರೋದದ? ಯಾವ ಇಂದ ತಿಥಿ ವಿಶೇಷ ಇದೆ, ಏನಿದೆ? ಅಕ್ಷಯ 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 ತೃತೀಯ. ತೃತೀಯ ಇದು ಪದ, ತಿಥಿ. ತೃತೀಯ ಇದು ಪದ, ಮೂರನೇ ಪದ. ಅರೆ, ನಾನು ನನ್ನ ಸ್ವಭಾವವನ್ನ ಅನಂತ ಕಾಲದೊಳಗ ಮರೆತು ಹೋಗಿ ನನ್ನಿಂದ ಭಿನ್ನವಾದಂತಹ ದೇಹ ರೂಪದ ಎರಡನೇ ಪದದೊಳಗನ ನಾನು ಇರ್ತಾ ಇದ್ದೇನೆ. ಈಗ ನಾನು ಮೂರನೆಯದಾದಂತಹ ಮೋಕ್ಷ ಮಾರ್ಗವನ್ನು ಪಡೆಯುವುದಿದೆ. ಇಲ್ಲಿ ಶಬ್ದಜಾಲದ ಮಾತಿಲ್ಲ. ಎಷ್ಟು ಭಾವದ ಗ್ರಹಣ ಆಗ್ತಿದೆಯೋ ಅಷ್ಟು ಭಾವದ ಗ್ರಹಣ ಮಾಡುವುದಿದೆ. ನಾನು ಚಿದಾನಂದ ಸ್ವರೂಪಿ, ಜ್ಞಾತಾ ಸ್ವರೂಪಿ, ಅರೂಪಿ, ಅನಂತ ಶಕ್ತಿ ಸಂಪನ್ನ, ಶುದ್ಧ ಸದೃಶ್ಯ ಅರ್ಹಂತರ ಸಂತಾನ ಅನ್ನಿಸಿಕೊಳ್ಳುವಂಥವ, ಆಚಾರ್ಯರ ಮಾರ್ಗವನ್ನ ಆಧರಿಸುವಂಥವ. ನಾನು ನಿರಂತರ ನನ್ನದಲ್ಲವೋ ನನ್ನಿಂದ ಬೇರೆ ಯಾವುದಿದೆಯೋ ಆ ಎರಡನೇ ಪದದೊಳಗ, ರಾಗದ ಪದದೊಳಗ, ದೇಹದ ಪದದೊಳಗ, ಸಂಸಾರದ ಪದದೊಳಗ ಇದ್ದೇನೆ ಅನಾದಿ ಕಾಲದಿಂದ. ನಾನು ಇಂಥವಿದ್ದೇನೆ, ಇಂಥದರೊಳಗೆ ಇದ್ದೇನೆ. ಈಗ ಈ ಎರಡನ್ನೂ ಬಿಟ್ಟು, ಎರಡನ್ನೂ ಹೇಗೆ ಬಿಡೋದ? ಅದೇ ಎರಡನ್ನೂ ಬಿಡುವುದರ ಅರ್ಥ ನಾನು ಎಂಥವಿದ್ದೇನೆ ಅನಾದಿ ಕಾಲದಿಂದ ಏನು ಮರೆತು ಹೋದದ್ದಿದೆಯೋ ಆ ಮರೆಯುವಿಕೆ ಏನಿದೆ ಅದನ್ನು ಬಿಡೋದಿದೆ. ಮರೆಯುವಿಕೆ ಏನಿದೆ ಅದನ್ನು ಬಿಡೋದಿದೆ. ಅದನ್ನು ಬಿಟ್ಟ ನಂತರ ಏನಾಗ್ತಿದೆ? ಇದು ಎರಡನೇದ್ದನ್ನು ಬಿಟ್ಟು ಹೋಗ್ತಿದೆ. ಎರಡನೇದ್ದು ಯಾವುದ? ಚತುರ್ಗತಿಗಳಲ್ಲಿ ಪರಿಭ್ರಮಣ ಮಾಡೋದ, ದುಃಖದೊಳಗೆ. ಅರ್ಥಾತ್ ಪುದ್ಗಲದ ಜೊತೆಗೆ ಪರಿಚಯ ಅನಂತ ಕಾಲದಿಂದ ಇದೆ. ಆದ್ರೂ ಕೂಡ ಅದು ಹೊಸದನ ಅನ್ನಿಸ್ತಾ ಇದೆ. ಪ್ರತಿ ಸಮಯಕ್ಕೂ ಹೊಸದನ ಅನ್ನಿಸ್ತಿದೆ, ಬೇಕನ ಅನ್ನಿಸ್ತಾ ಇದೆ, ರುಚಿಸ್ತಾನ ಇದೆ. ಹಾಗಾದ್ರೆ ಆ ಮರವೆಯನ್ನೂ ಬಿಟ್ಟುಕೊಡೋದಿದೆ. ಸ್ವರೂಪದ ಮರವೇನಿದೆಯಲ್ಲ ಅದನ್ನೂ ಬಿಟ್ಟುಕೊಡೋದಿದೆ. ಮತ್ತು ಚತುರ್ಗತಿ ರೂಪದ ದುಃಖದ ಕಾರಣ ಯಾವುದಿದೆಯೋ ಆ ಪುದ್ಗಲದ ಮಹಿಮೆಯನ್ನೂ ಬಿಟ್ಟು ಬಿಡೋದಿದೆ. ಮೂರನೆಯದಾದಂಥ ಆ ರತ್ನತ್ರಯಮಯನಾದಂಥ ಶುದ್ಧಾತ್ಮನ ಸ್ಮರಣೆ ಮಾಡುವುದಿದೆ. ಈ ಸಮಯದೊಳಗೆ ಇಲ್ಲಿಂದ ಮುಂದೆ ಶುದ್ಧಾತ್ಮನನ್ನು ಹೊರತುಪಡಿಸಿ ಬೇರೆ ಯಾವ ಕಾರ್ಯದೊಳಗ, ಬೇರೆ ಯಾವ ಕಾರ್ಯ? ಬೇರೆ ಎರಡು ಕಾರ್ಯದವರಿಗೆ. ಒಂದು ಸ್ವರೂಪದ ವಿಸ್ಮರಣೆ, ಒಂದು ಭವಸಂತತಿಯ ವೃದ್ಧಿ. ಆ ಬೇರೆ ಯಾವ ಕಾರ್ಯ ಮಾಡುವುದಿಲ್ಲ. ಅಕ್ಷಯ, ಅದರಿಂದ ಏನಾಗ್ತಿದೆ? ಅಕ್ಷಯ ಎಂದೂ ನಾಶ ಆಗದೆ ಇರುವಂಥ ಆ ಯಾವ ನಿಜ ಪದ ಇದೆಯೋ, ಸ್ವಪದ ಇದೆಯೋ, ಮೋಕ್ಷ ಪದ ಇದೆಯೋ, ನಿರಾಕುಲ ಸುಖದ ಸ್ಥಾನ ಇದೆಯೋ ಅದು ಪ್ರಾಪ್ತ. ಅಂದ ಅವರಿಗೆ ಆಹಾರ ಪ್ರಾಪ್ತ ಆಯಿತು. ಅಂದ ಎಂದು ಯುಗದ ಆದಿಯೊಳಗೆ ಇನ್ನೂ ಚತುರ್ಥ ಕಾಲ ಆರಂಭ ಆಗಿರಲಿಲ್ಲ. ಆ ವೇಳೆಯದೊಳಗ ಆ ಶ್ರೇಯಾಂಶ ಮತ್ತು ಸೋಮಪ್ರಭ, ಅರೆ ಅವರ ಜೀವನ ಎಷ್ಟು ಧನ್ಯರೇ. ನಿಜವಾಗಿ ಆದಿನಾಥರಿಗೆ ಆಹಾರ ಪ್ರಾಪ್ತ ಆಯಿತು ಅನ್ನೋದ ತಪ್ಪು ಇದೆ ರೀ. ಆ ಶ್ರೇಯಾಂಶ ಮತ್ತು ಸೋಮಪ್ರಭನ ಕಾರಣದಿಂದ ವ್ಯವಹಾರ ಧರ್ಮದ ಲೋಕದೊಳಗ ಪರಿಸ್ಥಾಪನೆ ಆಯಿತ್ರಿ. ವ್ಯವಹಾರ ಧರ್ಮ, ಅರೆ
ವ್ಯವಹಾರ ಇಲ್ಲ ಅಂತಂದ್ರೆ ನಿಶ್ಚಯ ತಿಳಿದು ಹಾಗೆ ಬರೋದು. ವ್ಯವಹಾರ ಏನಿದೆ ಅದ ನಿಶ್ಚಯವನ್ನು ತಿಳಿಸ್ತಿದೆ, ಹೀಗೆ ಮಾತಿಲ್ಲ. ಅರೆ ಶಬ್ದ ಹೀಗೆ ಅದಾವ, ಇಷ್ಟೇ ಇದಾವ್ರಿ ಅವ. ಹೀಗಿದ್ದ ಕಾರಣ ಅವೇ ಶಬ್ದಗಳನ್ನು ಬಳಸಬೇಕಾಗ್ತಿದೆ. ವ್ಯವಹಾರ ಇಲ್ಲ ಅಂತಂದ್ರ ನಿಶ್ಚಯ ಧರ್ಮ, ವಾಸ್ತವಿಕ ಧರ್ಮ ಲಕ್ಷ್ಯದೊಳಗೆ ಯಾಗ ಬರೋದು. ಅವರು ಏನು ಮಾಡಿದರು? ಸೋಮಪ್ರಭಾ ಮತ್ತು ಶ್ರೇಯಾಂಶ ಅವರೇ ಹಸ್ತಿನಾಪುರದೊಳಗ ಏನು ಮಾಡಿದರು? ಮೋಕ್ಷ ಮಾರ್ಗ ಸ್ಥಿರವಿರುವುದರಲ್ಲಿ ಪ್ರತ್ಯಕ್ಷ ಕಾರ್ಯ ಮಾಡಿದರು. ಮೋಕ್ಷ ಮಾರ್ಗ ಅರೆ ಅಂದ ಅವರು ಮಾಡಿದ ಕಾರ್ಯದ ಕಾರಣದಿಂದ ಪಂಚಮ ಕಾಲದ ಕೊನೆಯವರೆಗೆ ಮುನಿ ಅವಸ್ಥಾ ಮೋಕ್ಷ ಮಾರ್ಗ ಇರೋದಿದೆ. ಆದಿದೇವರ ಕಾರಣದಿಂದಲ್ಲ. ಅವರಂತೂ ಮೋಕ್ಷಕ್ಕೆ ಹೊರಟು ಹೋದರಲ್ಲ. ಆದ್ರೆ ಮೋಕ್ಷ ಮಾರ್ಗ ಯಾರು ಇರಿಸಿದ್ರು? ಸೋಮಪ್ರಭ ಮತ್ತು ಶ್ರೇಯಾಂಶರು. ಹೇಗಿರಿಸಿದ್ರು? ತಾವು ಸ್ವಯಂ ಮೋಕ್ಷ ಮಾರ್ಗದೊಳಗೆ ಬಂದ್ರೆ ಅರೆ ಇದು ಮೋಕ್ಷ ಮಾರ್ಗ ಇದೆ, ಈ ಜೀವ ಮೋಕ್ಷಕ್ಕೆ ಹೋಗ್ತಾನೆ, ಇಷ್ಟು ಮಾಡಿದ್ರ ಆಗುವುದಿಲ್ಲ. ಆದ್ರೆ ತಾನು ಸ್ವಯಂ ಮೋಕ್ಷ ಮಾರ್ಗದಲ್ಲಿ ಬಂದರ ಮತ್ತಷ್ಟು ಕಾಲ ಏನಾಯ್ತು? ಮೋಕ್ಷ ಮಾರ್ಗ ಉಳಿಯಿತು. ತಿಳಿತಾ ಇದೇನ? ಪ್ರತ್ಯಕ್ಷ ನನ್ನ ವಿದ್ಯಮಾನತೆಯೊಳಗ ತಾವು ನನಗಿಂತ ಅಧಿಕ ತತ್ವಾಭ್ಯಾಸ ಮಾಡಿದ್ರಿ ಅಂತಂದ್ರ ಸ್ವಾಧ್ಯಾಯ ಪರಂಪರೆ ಜೀವಂತ ಉಳಿತಾರೆ. ಬರೇ ನಾನು ಹೇಳೋದನ್ನ ಕೇಳ್ಕೊಂಡು ಉಳಿದ್ರ ಅದು ನಿಮ್ಮಲ್ಲೇ ಯಾವ ಪ್ರಕಾರದ ಸ್ವಯಂ ನಿಮಗೂ ಲಾಭ ಇಲ್ಲ. ನನ್ನ ಜೊತೆಗಿರಿ. ಅದಕ್ಕೆ ಅಪ್ಪಾಜಿ ಹೇಳಿದರ ಶಾಸ್ತ್ರದ ಸಂರಕ್ಷಣೆ ಮಾಡೋದ ನನಗಂತೂ ಚಿಂತ ಇಲ್ಲ ಅಂತ ಹೇಳಿದ್ರು. ಅವ್ರದ್ದು ಭಾಗ್ಯ ನನ್ನ ಮಗಳು ಇರೋ ತನಕ ಅಂಥೇಳಿ. ಮುಂದಿನೇನಿದೆ ಅದು ಅವಳ ಕರ್ತವ್ಯ. ಅರೆ ಮೋಕ್ಷ ಮಾರ್ಗದ ಧರ್ಮ ಮಾರ್ಗದ ಈ ಪ್ರಕಾರ ಲೋಕದೊಳಗ ಸ್ಥಿರತೆಯನ್ನ ಕಾಯುವ ಸಲುವಾಗಿ ತನ್ನ ಪೂರ್ಣ ಪ್ರಯತ್ನದಿಂದ ತಾನು ಮೋಕ್ಷ ಮಾರ್ಗದೊಳಗೆ ಧರ್ಮ ಮಾರ್ಗದೊಳಗೆ ಬರುವ ಉದ್ಯಮ ಮಾಡುವುದೇ. ಅದರಿಂದ ಧರ್ಮ ಉಳಿತಿದೆ ವಿನಃ ಅವರ ಸಾಕ್ಷಾತ್ ಮೋಕ್ಷಕ್ಕೆ ಹೊರಟು ಹೋದ್ರಿ. ಶ್ರೇಯಾಂಶ ದೊರೆಯದ ಹೋದರು ಅಥವಾ ಇಲ್ಲ. ಹಾಗೆ ಸ್ವಾಧ್ಯಾಯದ ಫಲವನ್ನ ಸ್ವಯಂ ನಾವು ಪ್ರಾಪ್ತ ಮಾಡಿಕೊಂಡ್ರೆ ನಮ್ಮನ್ನ ನೋಡಿ ನಮ್ಮ ಮಕ್ಕಳ ಅವ್ರ ಮಕ್ಕಳ ತಾನಾಗೆ ಪ್ರಾಪ್ತ ಮಾಡಿಕೊಳ್ತಾರ್ರಿ. ನಾವು ಅವರಿಗೆ ಶಬ್ದದಿಂದ ಹೇಳುವ ಅವಶ್ಯಕತೆ ಇರುವುದಿಲ್ಲ. ಆದ್ರೆ ಕಾರ್ಯವನ್ನು ನೋಡಿ ಹೇಳ್ತಾರಲ್ಲ, ತಾಯಿ ತಂದೆ ಯಾವ ಪ್ರಕಾರದ ಕಾರ್ಯ ಮಾಡ್ತಾರೋ ಆ ಪ್ರಕಾರ ಮಕ್ಕಳು ತಾನಾಗೆ ಮಾಡ್ತಾರೆ. ಸಂಸಾರದೊಳಗೂ ಕೂಡ ಆಶೆ ತಾಯಿ ತಂದೆ ಮರಾಠಿ ಮಾತಾಡ್ತಾ ಇದ್ರೆ ಮಕ್ಕಳು ಮರಾಠಿ ಮಾತಾಡ್ತಾರೆ. ತಾಯಿ ತಂದೆ ಕನ್ನಡ ಮಾತಾಡ್ತಾ ಇದ್ರೆ ಮಕ್ಕಳು ಕನ್ನಡ ಮಾತಾಡ್ತಾರೆ. ತಾಯಿ ತಂದೆ ಭೋಗದೊಳಗ ಭೋಗ ಸಾಮಗ್ರಿಗಳನ್ನ ಸಂಗ್ರಹ ಮಾಡುವುದರೊಳಗ ಅತ್ಯಂತ ವ್ಯಸ್ತ ಇದ್ರು ಅಂತಂದ್ರೆ ಅವರು ಅದನ್ನೇ ಕಲಿತಾರೆ. ತಾಯಿ ತಂದೆ ದೇವಶಾಸ್ತ್ರ ಉಪಾಸಕರಿದ್ರು ಅಂತಂದ್ರೆ ಅವರಲ್ಲಿನೂ ಅದೇ ಪ್ರಕಾರದ ಪ್ರಭಾವ ಆಗ್ತಿದೆ. ಕಲಿಸಿಕೊಡುವ ಅವಶ್ಯಕತೆ ಇದೆ. ಅದಕ್ಕೆ ಸೋಮಪ್ರಭ ಮತ್ತು ಶ್ರೇಯಾಂಶ ಏನು ಮಾಡಿದ್ರು? ಮೋಕ್ಷ ಮಾರ್ಗದೊಳಗೆ ಸ್ವಯಂ ಬಂದು ಮೋಕ್ಷ ಮಾರ್ಗವನ್ನು ಶಾಶ್ವತಗೊಳಿಸಿದ್ರು. ಅದರ ಸಲುವಾಗಿ ಯಾರಿಗೆ ಧರ್ಮ ಉಳಿಬೇಕನ್ನಿಸ್ತಿದೆಯೋ, ಯಾರಿಗೆ ಮೋಕ್ಷ ಮಾರ್ಗ ಉಳಿಬೇಕನ್ನಿಸ್ತಿದೆಯೋ, ಯಾರ ತಮ್ಮ ಪರಂಪರೆಯವರ ಧರ್ಮ ಮಾರ್ಗಿ ಆಗಬೇಕನ್ನಿಸ್ತಿದೆಯೋ ಅವರು ಪ್ರಥಮದಲ್ಲಿ ಪ್ರಥಮ ಅಥವಾ ನಿರಂತರ ಮಾಡಬೇಕಾದಂತಹ ಕಾರ್ಯ ಸ್ವಯಂ ತಾನ ಧರ್ಮದ ಆರಾಧನೆ ಮಾಡಬೇಕು. ಧರ್ಮದ ಮಾರ್ಗದೊಳಗ ನಿರಂತರ ಮುಂದುವರಿಯುವ ಪ್ರಯತ್ನ ಮಾಡಿ. ಹಿಂದೆ ಯಾರಾದರೂ ನೋಡುವ ಅವಶ್ಯಕತೆ ಏನಿದೆ ರೀ? ನಾನಿನ್ನೂ ಎಷ್ಟು ಹಿಂದಿದ್ದೇನೆ ಅದನ್ನು ನೋಡ್ಲಿಕ್ಕೆ. ಕುಂದರಿಗಿಂತ ಎಷ್ಟು ಹಿಂದಿದ್ದೇನೆ ನಾನು, ಯಾರ್ಯಾರಿಗಿಂತ ಎಷ್ಟು ಹಿಂದದೇನೆ ನಾನು. ನನ್ನ ಹಿಂದೆ ಯಾರಾದರೂ ನೋಡುವುದರೊಳಗೆ ಯಾವ ಅರ್ಥ ಇಲ್ರಿ. ನಾನು ಅವರಿಗಿಂತ ಇನ್ನೂ ಎಷ್ಟು ಹಿಂದೆ ಉಳಿದಿದೆ ಅದನ್ನು ನೋಡುವುದು ಅವಶ್ಯಕ ಇದೆ.
ಅಕ್ಷಯ ತದಿಗೆ ಎಷ್ಟು ಬಂದು ನಮ್ಮ ಜೀವನದೊಳಗ ಏನೇನು ಕಾರ್ಯಗಳನ್ನು ಮಾಡಿದೆವು ನಾವು ಅದರ ನಿಮಿತ್ತದಿಂದ. ಯಾಕೆ ಅಂತಂದ್ರೆ ಆ ಅಕ್ಷಯ ತದಿಗೆ ಹೇಗಿದೆ ರೀ, ಒಂದು ಪೂರ್ಣ ಪೂರ್ಣ ಶುದ್ಧ ದಿವಸ ಇದೆ ರೀ ಅದ. ಹೌದೇನೆ? ವರ್ಷದೊಳಗೆ 3.5 ಮುಹೂರ್ತ ಅದಾವಲ್ಲ, ಅದ್ರೊಳಗಿಂದ ಒಂದೇ ಇದೆ ರೀ ಅದ. ಹಾಗಾದ್ರೆ ಅದೆಲ್ಲ ಏನೇನು ಮಾಡಿದೆವು, ಅದಕ್ಕೆ ಬದಲಾಗಿ ಇಲ್ಲಿ ನನ್ನ ಪರಿಪೂರ್ಣ ಶುದ್ಧಾತ್ಮ ಅನಂತ 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 ತೀರ್ಥಂಕರರ ಯಾವ ಆತ್ಮನ ವಿವೇಚನೆ ಮಾಡಿದರೋ, ನಿರೂಪಣೆ ಮಾಡಿದರೋ, ಮಹಿಮೆ ಹಾಡಿದರೋ, ಆ ಮಹಿಮೆಯನ್ನು ಹಾಡ್ತಾ ಹಾಡ್ತಾ ಪರಿಪೂರ್ಣತೆಯನ್ನು ತಲುಪಿದರೋ, ಆ ಪರಿಪೂರ್ಣ ನನ್ನ ಸ್ವರೂಪವನ್ನು ನಾನು ತಿಳಿದುಕೊಳ್ಳುವ ಒಂದು ಸಣ್ಣ ವಿಚಾರ ಕೂಡ ಬರದೇ ಇದ್ರೆ ಅಕ್ಷಯ ತದಿಗೆಯಿಂದ ಒಳ್ಳೆಯ ಕಾರ್ಯ ಏನು ಮಾಡಿದೆವ್ರಿ ನಾವು? ಒಳ್ಳೆಯ ಕಾರ್ಯ, ಶುಭ ಕಾರ್ಯ ಏನು ಮಾಡಿದೆವು? ಮುಹೂರ್ತ ಯಾವುದರದ್ದು ಮಾಡಿದೆವು? ಸಂಸಾರದಂತೂ ನಡೆದನೇ ಇದೆಯಲ್ಲ, ಅದರದ್ದೇನು ಮುಹೂರ್ತ ಮಾಡೋದಿದೆ? ಯಾವ ಕಾರ್ಯದ ಸಲುವಾಗಿ ಶುಭ ದಿನ ಅಂಥೇಳಿ ನೋಡುವ ಅವಶ್ಯಕತೆ ಇಲ್ಲ. ಇಂಥದ್ದು ಒಂದು ಉತ್ತಮ ದಿವಸದಿಂದ ನಾವು ಯಾವ ಉತ್ತಮ ಕಾರ್ಯ ಮಾಡಿದೆವು? ನಿಜವಾಗಿ ಉತ್ತಮ ಕಾರ್ಯ ಯಾವುದಿದೆ ರೀ? ಸಂಸಾರ ರಾಶಿಯಿಂದ ಭಿನ್ನಾಗಿ ತನ್ನದೇ ಆದಂಥ ಸುಖದ ಮಾರ್ಗದೊಳಗ, ಸ್ವಾಧೀನ ಸುಖದ ಮಾರ್ಗದೊಳಗ, ಮೋಕ್ಷದ ಮಾರ್ಗದೊಳಗ, ರತ್ನತ್ರಯ ಮಾರ್ಗದೊಳಗ ಇನ್ನೊಂದು ಶಬ್ದ ಇದೆ, ಅದು ಬಹಳ ಗಮನ ಹರಿಸುವಂಥದ್ದಿದೆ. ಸ್ವಾಧೀನ ಸುಖದ ಮಾರ್ಗದೊಳಗ, ರತ್ನತ್ರಯ ಮಾರ್ಗದೊಳಗ, ಅರೆ ಸಂಸಾರ ರಾಶಿಯಿಂದ ಭಿನ್ನಾಗಿ, ಜನ್ಮ ಮರಣದ ಚಕ್ರದಿಂದ ಭಿನ್ನಾಗಿ ಏಕಾಕಿಯಾಗಿ ಗಮನ ಆರಂಭ ಮಾಡುವುದು. ಏಕಾಕಿಯಾಗಿ ಮೋಕ್ಷ ಮಾರ್ಗ ಸಮೂಹ ರೂಪದಿಂದ ಇಲ್ಲ. ಚತುರ್ವಿಧ ಸಂಘ ಹೇಳಿದರೆ, ಆದರೆ ಆ ಚತುರ್ವಿಧ ಸಂಘದಲ್ಲಿರುವಂಥ 4 ಪ್ರಕಾರದ ಸಾಧಕರ ಸ್ವಯಂ ತಮ್ಮದೇ ಆದಂಥ ಸ್ವಾಧೀನ ಮಾರ್ಗದೊಳಗೆ ಏಕಾಕಿಯಾಗಿ ಗಮನ ಮಾಡ್ತಾ ಇದ್ದಾರೆ. ಸಂಸಾರದ ರುಚಿ ಒಳ್ಳೆಯದಿಲ್ಲ, ಸಂಸಾರದ ಪೋಷಣೆ ಮಾಡುವಂಥ ರಾಗ ಕೂಡ ಒಳ್ಳೆಯದಿಲ್ಲ. ಏನು ಹೇಳ್ತಾರೆ ಇಲ್ಲಿ? ಸಮ್ಯಕ್ ದೃಷ್ಟಿ ಜೀವನಿಗೆ ವಿಷಯಗಳನ್ನು ಭೋಗಿಸುತ್ತಿದ್ದರೂ ಕರ್ಮಗಳ ಬಂಧವಾಗುವುದಿಲ್ಲ. ಅದರ ಕಾರಣವೇನೆಂದರೆ ಪರಿಣಾಮವು ಅತ್ಯಂತ ನಿರಾಸಕ್ತವಿರುತ್ತದೆ. ನಿರಾಸಕ್ತದ ಅರ್ಥ ಏನಿದೆ ರೀ? ನಿರಾಸಕ್ತದ ಅರ್ಥ ಹೇಳಿದರೂ ಅವನಿಗೆ ಭೋಗವು ರೋಗದ ಉಪಸರ್ಗದಂತೆ ಭಾಸವಾಗುತ್ತದೆ. ಆದುದರಿಂದ ಕರ್ಮಗಳ ಬಂಧವಾಗುತ್ತದೆ. ಭಾಸ ಆಗ್ತಿದೆ ಅವನಿಗೆ. ಭೋಗಿಸೋದಂದ್ರ, ರಾಜ್ಯದ ನಿರ್ವಹಣೆ ಮಾಡೋದಂತಂದ್ರ, ಭೋಗ ಸಾಮಗ್ರಿಗಳ ಜೊತೆಗೆ ಏಕರೂಪವಾಗಿ ವರ್ತಿಸುವುದಂತಂದ್ರ, ಯಾವ 5 ಪ್ರಕಾರದ ಯಾವ ಭೋಗ ಸಾಮಗ್ರಿಗಳನ್ನು ಭೋಗಿಸ್ತಾ ಇರ್ತಾನೋ ಆ ವೇಳೆದೊಳಗ ಅವನಿಗೆ ರೋಗದ ಅನುಭವ ಆಗ್ತದೆ. ಉಪಸರ್ಗದ ಹಾಗೆ ಕಾಣಿಸ್ತಿದೆ. ಉಪಸರ್ಗ ಬಂದ ನಂತರ ಏನು ಮಾಡ್ತಾರ್ರಿ ಮುನಿರಾಜರು? ಉಪಸರ್ಗ ಬಂದ ನಂತರ 4 ಪ್ರಕಾರದ ಉಪಸರ್ಗದವಲ್ಲ, ಮನುಷ್ಯಕೃತ, ತಿರ್ಯಂಚಕೃತ, ದೇವಕೃತ ಮತ್ತ ನಿಸರ್ಗಕೃತ. ಉಪಸರ್ಗ ಬಂದ ನಂತರ ಬಿರುಗಾಳಿ ಬೀಸ್ತಾ ಇರೋ ವೇಳೆದೊಳಗೆ, ಉರಿ ಬಿಸಿಲ ಸುರಿತಾ ಇರೋ ವೇಳೆದೊಳಗೆ ಏನ್ ಮಾಡ್ತಾರ ಅವ್ರ? ಹೊರಗಡೆ ಏನ್ ಮಾಡ್ತಾರ್ರಿ? ಹೊರಗಡೆದ ಲಕ್ಷ್ಯವನ್ನ ತಮ್ಮ ಕಡೆಗೆ ಎಳೆದುಕೊಂಡ ಸ್ವಭಾವದೊಳಗ ನಿರಾಕುಲ ಶಾಂತಿಯೊಳಗೆ ಇದು ಯಾವುದನ್ನು, ಉರಿ ಬಿಸಿಲನ್ನು, ಬಿರುಗಾಳಿಯನ್ನು, ಯಾವುದನ್ನು ಅನಂತ ಕಾಲದಲ್ಲಿ 3 ಕಾಲದಲ್ಲಿ ಯಾವುದು ಸ್ಪರ್ಶ ಮಾಡುವುದಿಲ್ಲವೋ ಅಂಥ ನಿಜಾತ್ಮನ ಆಶ್ರಯ ಮಾಡಿ ಆ ಉಪಸರ್ಗವನ್ನು ಜಯಿಸ್ತಾರೆ. ಸರಿ, ಅದೇ ಪ್ರಕಾರ ಸಮ್ಯಕ್ ದೃಷ್ಟಿ ಜೀವ ಭೋಗಿಸ್ತಾ ಇರುವ ವೇಳೆದೊಳಗೆ ಭೋಗದ ಭಾವದ ಅಭಾವ ಮಾಡುವ ಪುರುಷಾರ್ಥ ಮಾಡ್ತಾ ಇದ್ದಾರೆ.
ಇದು ತಿಳಿಯೋದು ಮಹಾ ಕಠಿಣ ಇದೆ. ಭೋಗಿಸ್ತಾ ಇರೋ ವೇಳೆದೊಳಗೆ ಅದಕ್ಕೆ ಅಪ್ಪಾಜಿ ಹೇಳ್ತಿದ್ರು, ಪಾಪ ಏನಿದೆ ಅದು ಪುಣ್ಯದೊಳಗೆ ಸಂಕ್ರಮಣ ಆಗಬಹುದು, ಆದರೆ ಸಮ್ಯಕ್ ದೃಷ್ಟಿ ಜೀವದ ಪುಣ್ಯ ಏನಿದೆ ಅದು ಭೋಗಿಸದ ವಿನಃ ತೀರುವುದಿಲ್ಲ. ಸಮ್ಯಕ್ ದೃಷ್ಟಿಯ ಪುಣ್ಯ ಏನಿದೆ ಅದು ಭೋಗಿಸದ ವಿನಃ ತೀರುವುದಿಲ್ಲ. ಅದಕ್ಕೆ ಪುಣ್ಯದ ಭೋಗ ಇದೆಯಲ್ಲ, ಇದು ನಿಜವಾಗಿ ಮಹಾ ವಿಪತ್ತು ಇದೆ ರೀ ಅವರ ಸಲುವಾಗಿ, ಮಹಾ ವಿಪತ್ತು. ನೋಡ್ರಿ, ವಿಶೇಷ ಪುಣ್ಯ ಇಲ್ಲದೆ ಹೋದ್ರ ತದ್ಭವ ಮೋಕ್ಷಗಾಮಿ, ವಿಶೇಷ ಪುಣ್ಯ ಇಲ್ಲದೆ ಹೋದ್ರ ಕುಂದರ ಹಾಗೆ ಎಳೆ ವಯಸ್ಸಿನೊಳಗನ ದೀಕ್ಷಾಧಾರಣ ಮಾಡಿ ಹೋಗ್ಬಹುದಿತ್ತಲ್ಲ. ಅವ್ರದ್ದೇನು ಪಾಪ ಇತ್ತೇನ? ಪಾಪ ಇರಲಿಲ್ಲ. ಆದ್ರ ಪುಣ್ಯದ ಉದಯದೊಳಗೆ ಒಂದಾಗಿ ಹೋಗೋದ ಪ್ರಸಂಗನ ಎಲ್ಲಿಯವರೆಗೆ ಬರುವುದಿಲ್ಲ ಅಲ್ಲಿಯವರೆಗೆ ಅವರು ಶುದ್ಧೋಪಯೋಗದ ಮಾರ್ಗದೊಳಗೆ ಹೊರಟು ಹೋದ್ರಿ. ವಿಚಾರ ಮಾಡೋದು, ಒಂದು ವೇಳೆ 10 ವರ್ಷದ ವಯಸ್ಸಿನೊಳಗೆ ಆ ಪದ್ಮಪ್ರಭ ಕುಮಾರ್ ದೀಕ್ಷಾಧಾರಣ ಮಾಡದೇ ಹೋಗಿದ್ದರೆ ಅವನಲ್ಲಿ ಪುಣ್ಯಂತೂ ಆಗ್ತಾ ಹೋಗೋದ್ರಲ್ಲ. ಸಮ್ಯಕ್ ದೃಷ್ಟಿ ಇದ್ದಾನಂದ ಮೇಲೆ ಪುಣ್ಯಂತೂ ಉತ್ತರೋತ್ತರ ಆಗ್ತಾ ಹೋಗೋದ. ಪುಣ್ಯವನ್ನ ಎಷ್ಟೆಷ್ಟು ಹೆಚ್ಚು ಮಾಡ್ತಾ ಹೋಗ್ತಾನೋ ಸಮ್ಯಕ್ ದೃಷ್ಟಿ ಜೀವ ಅಷ್ಟಷ್ಟು ಮೋಕ್ಷ ಮಾರ್ಗದಿಂದ ದೂರ ಉಳಿಬೇಕಾಗ್ತಿದೆ, ಅಷ್ಟು ಅಧಿಕ ಕಾಲ ಉಳಿಬೇಕಾಗ್ತಿದೆ. ಅರೆ, ವೀತರಾಗ ದೇವನ ಸಲುವಾಗಿ, ವೀತರಾಗ ವಾಣಿಯ ಸಲುವಾಗಿ, ವೀತರಾಗತೆಯ ಸಾಕಾರ ಮೂರ್ತಿ ಜಿನಮುನಿಯ ಸಲುವಾಗಿ ಯಾವ ಒಂದು ಮಹಿಮೆಯ ಭಾವ ವರ್ತಿಸ್ತಿದೆ, ಅವರ ದೇವಪೂಜಾ, ಗುರುಪಾಸ್ತಿ, ಶಾಸ್ತ್ರ ಸ್ವಾಧ್ಯಾಯ ಮೊದಲಾದ ಯಾವ ಕರ್ತವ್ಯಗಳ ಭಾವರೂಪದಿಂದ ಅವರಲ್ಲಿ ಆಗ್ತಾ ಇರ್ತವೆಯೋ ಅದರಿಂದ ಪುಣ್ಯದ ಸಂಚಯ ಆಗ್ತಿದೆ. ಹಾಗಾದ್ರೆ ಆ ಪುಣ್ಯ ಮಾತು ಹೀಗಿದೆ, ಸಮ್ಯಕ್ ದೃಷ್ಟಿಗೆ ಯಾವ ಪುಣ್ಯದ ಬಂಧ ಆಗ್ತಿದೆಯೋ ಅದು ಸ್ಥಿತಿ ಕಮ್ಮಿ, ಅನುಭಾಗ ಜಾಸ್ತಿ ಇರ್ತಿದೆ. ಈ ಮಾತು ಸತ್ಯ. ಆದರೆ ಕಮ್ಮಿ ಸ್ಥಿತಿರೆ ಅದನ್ನು ಪೂರ್ಣ ಮಾಡಲಿಕ್ಕೆ ಬೇಕಲ್ಲ. ಅದಕ್ಕೆ ಯಾವ ಜೀವರುಗಳ ಭೋಗವೆಂಬ ಕೊಳಚೆಯೊಳಗೆ ಇಳಿಯಲೇ ಇಲ್ಲ ಅವರು ಉತ್ತಮ ತ್ಯಾಗಿ ಅಂತ ಹೇಳಿ. ಭೋಗವೆಂಬ ಕೊಳಚೆಯೊಳಗೆ ಹೊಂಡದೊಳಗೆ ಇಳಿಲೇ ಇಲ್ಲ. ನೋಡ್ರಿ, ಅಜ್ಞಾನದಿಂದ ನಾನು ಭೋಗದ ತ್ಯಾಗ ಮಾಡಿದ್ದೇನೆ, ನಾನು ಅದರ ತ್ಯಾಗ ಮಾಡಿದ್ದೇನೆ, ನಾನು ಇದರ ತ್ಯಾಗ ಮಾಡಿದ್ದೇನೆ, ಅಂಥ ಆಹಾರದ ತ್ಯಾಗ ಮಾಡಿದ್ದೇನೆ, ಇಂಥ ವಸ್ತ್ರದ ತ್ಯಾಗ ಮಾಡಿದ್ದೇನೆ ಅನ್ನುವ ಯಾವ ಅಜ್ಞಾನಜನ್ಯ ಭಾವಗಳದಾವಲ್ಲ, ಆ ಭಾವದೊಳಗ ಅನಂತ ಸಂಸಾರ ಇದೆ. ಅದರ ಸ್ವಭಾವದ ಗ್ರಹಣ ಇಡೀ ವಿಶ್ವಕ್ಕೆ ಸಂಬಂಧಿಸಿದ ಪದಾರ್ಥಗಳಲ್ಲಿ 2 ವಿಭಾಗ ಮಾಡುವಂಥ ಅಜ್ಞಾನದ ತ್ಯಾಗ ಮಾಡೋದೇನಿದೆ ಇದು ನಿಜವಾಗಿ ಆತ್ಮಾರ್ಥಿ ಜೀವದ ಕರ್ತವ್ಯ ಇದೆ. ಇದರ ಸಲುವಾಗಿ ಅನಂತ ಪುರುಷಾರ್ಥ ಬೇಕಾಗ್ತಿದೆ. ನಿಜವಾಗಿ ಭೋಗಿಸೋದ ಅತ್ಯಂತ ನಿಂದಾತ್ಮಕ ಕಾರ್ಯ ಇದೆ. ಈಗ ಒಂದು ಪ್ರಶ್ನೆ ಕೇಳ್ತೇನೆ, ತಾವು ಹೇಳ್ರಿ. ಯಾವನೋ ಓರ್ವ ಜೀವನಿಗೆ ಧರ್ಮದ ಸಾಧನೆ ಮಾಡ್ತಾ ಇರುವ ವೇಳೆದೊಳಗ ಶರೀರದೊಳಗ ಭಯಂಕರ ರೋಗ ಆಯಿತು, ಅವನದ ನಿಂದೆ ಆಗ್ತಿದೆಯೋ, ಅಥವಾ ಯಾವನೋ ಜೀವ ಒಳ್ಳೆಯ ಶರೀರ ಒಳ್ಳೆಯ ಭೋಗಗಳಲ್ಲಿ ಮುಳುಗಿದಾನೆ, ಧರ್ಮದ ಕಾರ್ಯ ನೆನಪನ ಆಗ್ತಾ ಇಲ್ಲ, ಅವನು ನಿಂದನೀಯ ಅದನ್ರಿ. ನಿಂದನೀಯ ಯಾರದಾರ್ರಿ? ಧರ್ಮದ ಸಾಧನೆ ಮಾಡ್ತಾ ಇದ್ದಾನೆ, ಅದರ ಶರೀರದೊಳಗೆ ಭಯಂಕರ ರೋಗ ಆದದ್ದಿದೆ, ಅವನ ನಿಂದೆ ಧರ್ಮಾತ್ಮರು ಮಾಡ್ತಾರೇನ್ರಿ? ಶರೀರದಿಂದ ಅನುಕೂಲ ಅರ್ಥಾತ್ ಸಬಲ ಇದ್ದಾನೆ, ನಿರೋಗಿ ಇದ್ದಾನೆ, ಸುಂದರ ಇದ್ದಾನೆ ಮತ್ತು ಭೋಗದ ಸಾಮಗ್ರಿಗಳು ವಿಪುಲ ಇದ್ದಾವೆ, ಅವನು ಭೋಗದಲ್ಲಿ ಮುಳುಗಿದ್ದಾನೆ, ತತ್ವದ ಕಡೆಗೆ ಲಕ್ಷ್ಯ ಇಲ್ಲ, ಮನುಷ್ಯ ಜೀವನದ ಕರ್ತವ್ಯದ ಕಡೆಗೆ ಲಕ್ಷ್ಯ ಇಲ್ಲ, ವೈರಾಗ್ಯವೆಂಬ ಗುಣ ಇಲ್ಲ. ಹಿಂದಿನ ಶ್ಲೋಕದೊಳಗೆ ಅದಕ್ಕೆ ಹೇಳಿದ್ದಾರೆ, ಜ್ಞಾನ ಶಕ್ತಿ ಮತ್ತು ವೈರಾಗ್ಯ ಗುಣ
ಇವು ಎರಡು ಹೇಳಿದಾರ್ರಿ. ಜ್ಞಾನ ಶಕ್ತಿ, ವೈರಾಗ್ಯ ಗುಣ. ಅದು ಇಲ್ಲ ಅಂತಂದ್ರೆ ಬಹಳಷ್ಟು ಅವನು ಭೋಗಿಸ್ತಾ ಇದ್ದಾನೆ, ಸುಂದರ ಇದ್ದಾನೆ, ದೀರ್ಘಕಾಲದವರೆಗೆ ರೋಗನ ಆಗಿಲ್ಲ. ಅವನ ವರ್ಣನೆಯನ್ನ, ಅವನ ಪ್ರಶಂಸೆಯನ್ನ ಜ್ಞಾನಿಗಳು ಮಾಡ್ತಾರೆ? ಸಾಧ್ಯನೇ ಇಲ್ಲ. ಯಾಕೆ? ಅವನು ಇದ್ದಂಥ ಪುಣ್ಯವನ್ನು ತೀರಿಸಿ ಅನಂತ ಕಾಲದವರೆಗೆ ಸಂಸಾರ ಸಾಗರದೊಳಗೆ, ದುಃಖ ಸಾಗರದೊಳಗೆ ಮುಳುಗಾಮಿದ್ದಾನೆ. ಇವು ಇದ್ದಂಥ ಪಾಪಕರ್ಮವನ್ನು ತೀರಿಸಿ ಯಾವ ಧರ್ಮದ ಸಾಧನೆ ಮಾಡ್ತಾ ಇದ್ದಾನೆ, ಶರೀರದೊಳಗೆ ಭಯಂಕರ ರೋಗ ಆದದ್ದಿದೆ, ಆ ರೋಗದ ಕಾರಣ ಯಾವ ಭಯಂಕರ ಪಾಪಕರ್ಮ ಇದೆಯಲ್ಲ ಅದನ್ನು ತೀರಿಸಿ ಅವನು ನಿರಾಕುಲ ಶಾಂತಿಯ ಸಾಗರದ ಕಡೆಗೆ ಹೊರಟಿದ್ದಾನೆ. ನಮ್ಗೆ ಯಾವುದು ಇಷ್ಟ ಇದೆ ನೋಡೋದು. ಅನುಕೂಲತೆ ಜೀವನದೊಳಗ ನಮಗೆ ತಮಗ ಬಹಳಷ್ಟು ಇದೆ. ಆದ್ರೆ ಆ ಅನುಕೂಲತೆ ನಾಳಿನ ಭಯಂಕರ ಪ್ರತಿಕೂಲತೆಗೆ ಕಾರಣ ಆಗಬಾರ್ದು. ಇಷ್ಟ. ಆ ಅನುಕೂಲತೆಯನ್ನ ರೋಗದ ಸಮಾನ, ವಿಪತ್ತದ ಸಮಾನ, ಅರೆ ಭಾರ ರೂಪ ತಿಳಿಬೇಕ್ರಿ. ಭಾರ ರೂಪ. ಇನ್ನೊಂದೆರಡು ಸೀರೆ, ಇನ್ನೊಂದೆರಡು ಒಡವೆ ಮಾಡಿಕೊಂಡ ನಂತರ ಸಂತೋಷ ಆಗ್ತಿದೆ ಅನ್ನೋ ಭಾರ ಆಗ್ತಿದೆ. ಹೇಳ್ತದೆ ಆಗಬೇಕು ಭಾರ, ಆದ್ರೆ ಆಗ್ತಿದೆ ಸಂತೋಷ. ಆಗ್ತಿದೆ ಕೇಳೋಕ್ಕಿಂತ ಮುಂಚೆ ತಂದು ಕೊಡ್ತಾ ಇದ್ದಾರೆಲ್ಲ. ನಮ್ಮ ಯಜಮಾನ್ರು, ನಮ್ಮ ಅತ್ತೆ ಅಂಥೇಳಿ ಆನಂದ ಆಗ್ತಿದೆ. ಆ ಆನಂದ ಏನಿದೆಯಲ್ಲ ಈ ಜೀವವನ್ನ ಅನಂತ ಕಾಲದವರೆಗೆ ದುಃಖದೊಳಗೆ ಮುಳುಗಿಸುವಂಥ. ಇದರದ ಸೂಕ್ಷ್ಮತೆ ಬಹಳ ಇದೆ. ಅನಿವಾರ್ಯತೆ ಅನ್ನಿಸ್ಬೇಕ್ರಿ ನಮಗೆ. ಏನು ಮಾಡೋದ, ಎಲ್ಲಿ ಹೋಗೋದ? ಸ್ವಭಾವದಲ್ಲಿ ಸ್ಥಿರ ಉಳಿಯುವಂಥ ಉಗ್ರ ಪುರುಷಾರ್ಥ ನನ್ನಲ್ಲೇ ಆಗ್ತಾ ಇಲ್ಲ. ಮತ್ತ ಆ ಪ್ರಕಾರ ಅಂಥ ಪುರುಷಾರ್ಥ ಆಗುವಂಥ ಸ್ಥಾನಗಳು ಎಲ್ಲಿ ಕಾಣಿಸ್ತಾ ಇಲ್ಲ. ಅದರ ಸಲುವಾಗಿ ಎಲ್ಲಿದ್ದೇವೋ ಅಲ್ಲೇ ಏನಿದೆ ಅದು ಪುಣ್ಯದ ಫಲವನ್ನು ಭೋಗಿಸಿ ಮೋಕ್ಷ ಮಾರ್ಗವನ್ನು ಕಂಡುಕೊಳ್ಳೋದ. ಇದು ನಿಜವಾಗಿ ಜೈನ ಕುಲದೊಳಗೆ ಹುಟ್ಟಿರುವಂಥ ಜೀವರುಗಳದ್ದೆಲ್ಲ ಕರ್ತವ್ಯ ಇದೆ. ಎಲ್ಲಾರ್ದೂ ಇದ್ರೂ ಕೂಡ ಅವರೆಲ್ಲರಿಗಿಂತ ಮುಖ್ಯ ನಮ್ಮದಿದೆ, ನಂದು ಇದೆ ಅನ್ನೋದ ಪ್ರತಿಯೊಬ್ಬರ ಲಕ್ಷ್ಯದೊಳಗ ಬರಲಿ ಅನ್ನುವ ಮಂಗಲ ಭಾವನೆ ಅಕ್ಷೇತನಿಗೆ.